ಏನೇ ಮಾತಾಡಿಲ್ಲ. ನೋಡಿ ಸರ್ ನೀವು ಹೇಳಿ ಒಂದು ನೋಡಿದ್ರೆ ಏನಾಗುತ್ತೆ ಕೊಟೇಶನ್ ಕೊಡಿ ಅಂತ. ಸರ್ ನೀವ್ ಯಾಕೆ ಕೊಟೇಶನ್ ಎಲ್ಲ ಕೇಳಕ್ ಹೋಗ್ತೀರಾ, ನಿಮ್ಮ ಹತ್ರ ನಾವು ಕೊಟೇಶನ್ ಏನು ಬೇಕಾಗಿಲ್ಲ, ನಾನು ಮಾಡ್ಕೊಡ್ತೀನಿ, ನೀವೇನ್ ರೇಟ್ ಹೇಳ್ತೀರಾ ಅಂತ ಕೇಳಿದ್ದಕ್ಕೆ ಅವ್ರಿಗೆ ಏನು ಮಾತಾಡಿಲ್ಲ. ಫಸ್ಟ್ ವರ್ಕ್ ನೋಡಿ ಆಮೇಲೆ ನಾವು ಇದ್ ಮಾಡ್ಕೊಳ್ತೀನಿ ನಾನು ಅಂತ ಹೇಳ್ದಂತ ವ್ಯಕ್ತಿ. ಯಾವ್ದು ಬಂದಾಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬಂದಿದ ತಕ್ಷಣ ಅವ್ರ ಕೊಟೇಶನ್ ನಲ್ಲಿ ಅವ್ರಿಗೆ ಏನ್ ಬೇಕೋ ಇನ್ಕಮ್ ನೋಡ್ತಾರೆ, ಅದ್ರಲ್ಲಿ ಬರೋ ಇನ್ಕಮ್ ನೋಡ್ತಿದ್ದಾರೆ. ಇವ್ರು ಅದನ್ನ ಹೇಳಿಲ್ಲ. ಫಸ್ಟ್ ನಿಮ್ಗೆ ಏನ್ ಬೇಕು ಸರ್, ನಿಮ್ ಮನೇಲಿ ಏನ್ ಬೇಕು, ನಿಮ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅದ್ ಹೇಳಿ, ನಾನು ಅದನ್ನ ಮುಗಿಸ್ತೀನಿ. ಆಮೇಲೆ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂತ ಹೇಳಿದ್ರೆ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ನಾನು ಇವತ್ತು DM ಮಾಡ್ಯುಲರ್ ಸ್ಟುಡಿಯೋ ಅವರು ಮಾಡಿರೋಂತ ಒಂದು ಅಪಾರ್ಟ್ಮೆಂಟ್ಸ್ ಬಂದಿದ್ದೀನಿ. ವೈಟ್ ಫೀಲ್ಡ್ಗೆ ಫುಲ್ ಇಂಟೀರಿಯರ್ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿದ್ದಾರೆ. ಎಲ್ಲರಿಗೂ ಒಂದು ಕನಸಿರುತ್ತಲ್ಲ, ಒಂದು ಅವರ ಕನಸಿನ ಒಂದು ಮನೆ ಮಾಡ್ಕೋಬೇಕಂತ ಹೇಳಿಬಿಟ್ಟು. ಮನೆ ಏನೋ ಕನ್ಸ್ಟ್ರಕ್ಷನ್ ಆಗೋಗುತ್ತೆ, ಲಾಸ್ಟ್ ಅಲ್ಲಿ ಏನಿರುತ್ತೆ ಹೇಳಿ, ಇಂಟೀರಿಯರ್ಸ್. ತುಂಬಾ ಜನ ಸರ್ಚ್ ಮಾಡ್ತಿರ್ತೀರಾ. ಆಗಿದ್ರೆ ಇನ್ನೊಂದು ಮೇನ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಮೊದ್ಲೇ ಮನೆಗಂತಾನೆ ಎಷ್ಟು ಸುಮಾರು ಖರ್ಚು ಮಾಡ್ಬಿಟ್ಟಿರ್ತೀರಾ ಮನೆ ಕನ್ಸ್ಟ್ರಕ್ಷನ್ ಅಂತಾನೆ. ಫುಲ್ ಔಟರ್ ಲುಕ್, ಲಾಸ್ಟ್ ಅಲ್ಲಿ ಫಿನಿಶಿಂಗ್ ಒಂದು ವಾವ್ ಲುಕ್ ಅಂತ ಬರ್ಬೇಕಂತ ಹೇಳಿದ್ರೆ ಇಂಟೀರಿಯರ್ಸ್ ಬಂದ್ಮೇಲೆ ಒಂದು ಮನೆಗೆ ಒಂದು ಕಳೆ ಅಂತಾನೆ ಹೇಳ್ಬೋದು. ಬಜೆಟ್ ಕಮ್ಮಿ ಇದೆ ನಿಮ್ಮ ಹತ್ರ, ಹೆಂಗಪ್ಪ ಇಂಟೀರಿಯರ್ಸ್ ಮಾಡೋದು, ಇರೋದು ಬರೋ ದುಡ್ಡೆಲ್ಲ ಮನೆ ಕನ್ಸ್ಟ್ರಕ್ಷನ್ಗೆ ಹಾಕ್ಬಿಟ್ಟಿದೀನಿ, ಇಂಟೀರಿಯರ್ ಮಾಡಿಸಿಲ್ಲ ಅಂದ್ರೆ ಮನೆ ಅಂದಾನೆ ಚೆನ್ನಾಗಿರಲ್ವಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಅನ್ಕೊಳ್ತಾ ಇರ್ತೀರಾ. ಬಜೆಟ್ ಕಮ್ಮಿ ಇದೆಯಪ್ಪ, ನಾವು ಎಲ್ಲಪ್ಪ ಒಳ್ಳೆ ಒಂದು ಇಂಟೀರಿಯರ್ಸ್ ಅವ್ರಿಗೆ ಏನಾದ್ರು ಹುಡುಕ್ಬೇಕು, ಅಲ್ಯೂಮಿನಿಯಂ ಅಲ್ಲಿ ಮಾಡಿಸ್ಬೇಕು ಅಂತ ತುಂಬಾ ಜನ ಅನ್ಕೊಳ್ತಾ ಇರ್ತೀರಾ. ಒಂದು ಬಜೆಟ್ ಫ್ರೆಂಡ್ಲಿ ಆಗಿ ಹಾಗೆ ಆನ್ ಟೈಮ್ ಡೆಲಿವರಿ ಕೂಡ ಮಾಡ್ಕೊಡ್ತಾರೆ. ತುಂಬಾನೇ ಚೆನ್ನಾಗಿರುತ್ತೆ. ಇವರ ಅಲ್ಯೂಮಿನಿಯಂ ಕ್ವಾಲಿಟಿನೂ ತುಂಬಾ ಚೆನ್ನಾಗಿ, ಹಾಗೆ ಡ್ಯೂರಬಿಲಿಟಿ ಅಂತೂ ತುಂಬಾನೇ ಬರುತ್ತೆ. ಮುಂಚೆಲ್ಲ ವುಡ್ ಇಂದು ಮಾಡಿಸ್ತಾ ಇದ್ರು, ಆದ್ರೆ ಇವಾಗ ಅಲ್ಯೂಮಿನಿಯಂ ಮಾಡಿಸಿದ್ರೆ ತುಂಬಾನೇ ಡ್ಯೂರಬಿಲಿಟಿ ಬರುತ್ತೆ. ಹಾಗೆ ಮನೆ ಕೂಡ ಕನ್ಸ್ಟ್ರಕ್ಷನ್ ಮಾಡಿರ್ತೀರಾ, ಓನ್ ಯೂಸ್ಗಂತನೂ ಮಾಡಿರ್ತೀರಾ, ಆಮೇಲೆ ಬಾಡಿಗೆ ಮನೆಯವ್ರಿಗೂ ಮಾಡಿರ್ತೀರಾ. ಆಮೇಲೆ ನೀವು ಯೋಚನೆ ಮಾಡ್ತಾ ಇರ್ಬೋದು, ಹೆಂಗಪ್ಪ ಇವಾಗ ಬಾಡಿಗೆ ಮನೆಯವ್ರಿಗೂ ಒಂದು ಇಂಟೀರಿಯರ್, ಯಾಕಂದ್ರೆ ಇವಾಗ ಬಾಡಿಗೆ ಬರೋರು ಪ್ರತಿಯೊಂದು ನೋಡ್ತಾ ಇರ್ತಾರೆ, ಇಂಟೀರಿಯರ್ ಆಗಿದೆ ಏನು ಪ್ರತಿಯೊಂದು ಇಂಟೀರಿಯರ್ ಮಾಡಿಸ್ಕೊಡ್ಬೇಕಾಗುತ್ತೆ. ಆದ್ರೆ ಯೋಚನೆ ಮಾಡ್ತಿರ್ತೀರಾ, ಹೆಂಗಪ್ಪ ಬಾಡಿಗೆ ಮನೆಯವ್ರಿಗೂ ಇಂಟೀರಿಯರ್ ಮಾಡಿಸ್ಕೊಡ್ಬೇಕು, ಲಾಸ್ಟ್ ಅಲ್ಲಿ ಒಂದು 2 years 3 years ಆದ್ಮೇಲೆ ಎಲ್ಲ ಮುರಿದಾಕ್ಬಿಡ್ತಾರೆ, ಹೆಂಗಪ್ಪ ಇದನ್ನ ಮೇಂಟೈನ್ ಹೆಂಗಪ್ಪ ಮಾಡೋದು ಅಂತ ಅದೆಲ್ಲ ಯೋಚನೆ ಬಿಟ್ಬಿಟ್ಟು DM ಮಾಡ್ಯುಲರ್ ಸ್ಟುಡಿಯೋ ಅವ್ರಿಗೆ ಒಂದ್ಸಲಿ ಕಾಲ್ ಮಾಡ್ಬಿಟ್ಟು ನೋಡಿ, ಪ್ರತಿ ಒಂದು ಡೀಟೇಲ್ಸ್ ಕೂಡ ಕೊಡ್ತಾರೆ. ಹಾಗೆ ಇವತ್ತು ನಾನೊಂದು ಅಪಾರ್ಟ್ಮೆಂಟ್ಸ್ ಅಲ್ಲಿ ಇವತ್ತು ಒಂದು ಅಲ್ಯೂಮಿನಿಯಂ ಇಂಟೀರಿಯರ್ ನ ಕಂಪ್ಲೀಟ್ ಮಾಡಿದ್ರೆ, ಅದಕ್ಕೋಸ್ಕರ ಇವತ್ತು ಇದನ್ನ ನೋಡಕ್ಕೋಸ್ಕರ ಅಂತ ನಾನು ಬಂದೆ. ಹಾಗೆ ಇವತ್ತು ನಮ್ ಜೊತೆ DM ಮಾಡ್ಯುಲರ್ ಸ್ಟುಡಿಯೋ ಕಡೆಯಿಂದ ಹರೀಶ್ ಸರ್ ಅವರು ಇದ್ದಾರೆ, ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಪ್ರತಿಯೊಂದು ಡೀಟೇಲ್ಸ್ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತಾರೆ ಸರ್. ಬನ್ನಿ. ಇವತ್ತು ನಮ್ ಜೊತೆ DM ಮಾಡ್ಯುಲರ್ ಸ್ಟುಡಿಯೋ ಕಡೆಯಿಂದ ಹರೀಶ್ ಸರ್ ಇದ್ದಾರೆ. ಸರ್ ನಮಸ್ತೆ ಸರ್. ಸರ್ ಹಾಯ್ ಸರ್. ಸರ್ ಹೆಂಗಿದ್ದೀರಾ? ಸರ್ ಇವತ್ತು ಒಂದು ಅಲ್ಯೂಮಿನಿಯಂ ಇಂಟೀರಿಯರ್ ಬಗ್ಗೆ ಒಂದು ಮಾಹಿತಿ ಕೊಡಕ್ ಬಂದಿದೀವಿ ಸರ್. ತುಂಬಾ ಜನ ಕನಸಿರುತ್ತೆ ಒಂದು ಸ್ವಂತ ಮನೆ ಮಾಡ್ಕೋಬೇಕಂತ ಹೇಳ್ಬಿಟ್ಟು. ಸರ್ ಇವಾಗ ಸ್ವಂತ ಮನೆ ಅಂತ ಹೇಳಿದ್ಮೇಲೆ ಓವರ್ ಆಲ್ ಲಾಸ್ಟ್ ಲುಕ್ ಬರೋದೆ ಇಂಟೀರಿಯರ್ ಆದ್ಮೇಲೆ. ಸರ್ ಇವಾಗ ತುಂಬಾ ಜನ ಅನ್ಕೊಳ್ತಾ ಇರ್ತಾರೆ, ಒಂದು 30-40 ಒಂದು 3-4 ಫ್ಲೋರ್ಸ್ ಮನೆ ಕಟ್ಸಿರ್ತಾರೆ. ಒಂದು ಫ್ಲೋರ್ ಅಲ್ಲಿ ಓನರ್ ಅಂತ ಇರುತ್ತೆ, ಮಿಕ್ಕಿದೆಲ್ಲ ರೆಂಟ್ಗೆ ಇರುತ್ತೆ. ಇವಾಗ ರೆಂಟ್ ಪರ್ಪಸ್ ಅಂದ್ರೆ ಎಲ್ಲಾರು ನೋಡ್ತಾರಲ್ವಾ ಸರ್, ಇಂಟೀರಿಯರ್ ಆಗಿರ್ಬೇಕಂತ. ಆದ್ರೆ ಓನರ್ಗೆ ಏನ್ ಟೆನ್ಷನ್ ಇರುತ್ತೆ ಅಂತ ಹೇಳಿದ್ರೆ,
ಇವಾಗ ಬಾಡಿಗೆಯವ್ರಿಗೆ ಇಂಟೀರಿಯರ್ ಮಾಡಿಸ್ಕೊಟ್ಬಿಟ್ರೆ ಎಲ್ಲಿ ಒಂದು 2-3 years ಅಲ್ಲಿ ಎಲ್ಲ ಮುರಿದಾಕ್ಬಿಡ್ತಾರೋ ಅದು ಎಲ್ಲರಿಗೂ ಒಂದಿರುತ್ತೆ. ಹಾಗೆ ಒಂದು ಅವ್ರ ಕನಸಿನ ಮನೆ ಮಾಡಕ್ಕಂತಾನೆ ಕನ್ಸ್ಟ್ರಕ್ಷನ್ ಅಂತಾನೆ ಸುಮಾರು ದುಡ್ಡು ಸುರಿದ್ಬಿಟ್ಟಿರ್ತಾರೆ. ಲಾಸ್ಟ್ ಅಲ್ಲಿ ಅವ್ರ ಹತ್ರ ಸ್ವಲ್ಪ ಅಮೌಂಟ್ ಒಂದು 3 to 4 lakhs 5 lakhs ವರ್ಗು ಇಟ್ಕೊಂಡಿರ್ತಾರೆ. ಒಂದು 2 BHK ಮನೆಗೆ ಒಂದು ಓನರ್ಗಾದ್ರೂ ನಮ್ಗಾದ್ರೂ ಆಗ್ಲಿ ಅಂತ ಹೇಳ್ಬಿಟ್ಟು ಒಂದು ಇಂಟೀರಿಯರ್ ಮಾಡಿಸ್ಕೊಳ್ಳೋಣ ಅಂತ ತುಂಬಾ ಜನ ಸರ್ಚ್ ಮಾಡ್ತಾ ಇದ್ದಾರೆ. ಸರ್, ನಿಮ್ಮ ಕಂಪ್ನಿ ಬಗ್ಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್, ಹಾಗೆ ಎಲ್ಲರ ಕನಸಿನ ಮನೆ ಅನ್ಕೊಂಡಿರ್ತಾರೆ, ಆದ್ರೆ ಲಾಸ್ಟ್ ಇಂಟೀರಿಯರ್ ಬಂದ್ಮೇಲೆ ಅದಕ್ಕೊಂದು ಓವರ್ ಆಲ್ ಲುಕ್ ಅಂತಾನೆ ಹೇಳ್ಬೋದು ಅಲ್ವಾ ಸರ್? ಸರ್, ಇದೆಲ್ಲ ಡ್ಯೂರಬಿಲಿಟಿ ಯಾವ ತರ ಬರುತ್ತೆ, ಮತ್ತೆ ನಿಮ್ಮ ಕಂಪ್ನಿ ಬಗ್ಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್ ಹೇಳಿ ಸರ್. ನಮ್ಮ ಕಂಪ್ನಿ UPVC ಅಲ್ಯೂಮಿನಿಯಂ ಮಾಡ್ಲರ್ಸ್ ಇಂಟೀರಿಯರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ನಮ್ದು. ಬೆಂಗಳೂರಲ್ಲಿ ನಮ್ದು ಕಂಪ್ನಿ ಸ್ಟಾರ್ಟ್ ಆಗಿ 9 ವರ್ಷ ಆಯ್ತು ಈ ನವೆಂಬರ್ಗೆ. ಆಯ್ತು ಈ ನವೆಂಬರ್ಗೆ. ನಾವು ಸುಮಾರು ಒಂದು 700 ಇಂದ 800 ಪ್ರಾಜೆಕ್ಟ್ಸ್ ನಾವು ಕಂಪ್ಲೀಟ್ ಮಾಡಿದೀವಿ. ನಮ್ದೇ ಓನ್ ಫ್ಯಾಕ್ಟರೀಸ್ ಇದೆ, ನಮ್ದೇ 238 ಜನ ಲೇಬರ್ಸ್ ಇದ್ದಾರೆ. ನೀವ್ ಹೇಳಿದ್ರೆ ಕನಸಿನ ಮನೆ ಅಂತ. ನಾನು ಕನಸಿನ ಮನೆ ಕಸ್ಟಮರ್ಸ್ ಕೇಳೋದು ಅಂದ್ರೆ ಕನಸಿನ ಮನೆ ಕಟ್ತೀರಾ, ಬಟ್ ನೀವ್ ಯಾವ ಮಾರೋದು ಇಂಟೀರಿಯರ್ಸ್. ಅದಕ್ಕೆ ಹೇಳೋದು ಒಂದು ಟೈಮ್ ಇನ್ವೆಸ್ಟ್ ಮಾಡಿ, ಲೈಫ್ ಟೈಮ್ ಯೂಸ್ ಮಾಡಿ, ಅದನ್ನ ಹುಡುಕಿ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಮಾಡಿಸ್ಕೊಡಿ ಅಂತ ಹೇಳಿ ನಾನು ಸಜೆಸ್ಟ್ ಕೊಡ್ತೀನಿ ಅಲ್ವಾ ಸರ್. ಯಾಕಂದ್ರೆ ಇವಾಗ ಸುಮಾರು ಜನ ಅನ್ಕೊಳ್ತಾರೆ ಅಲ್ಯೂಮಿನಿಯಂ ಇಲ್ಲ ಕಾಸ್ಟ್ಲಿ ಆಗ್ಬೋದು, ಇಲ್ಲ ನಾವು ವುಡ್ ಪ್ರಿಫರ್ ಮಾಡ್ಬೋಣ, ಆದ್ರೆ ಅದು ಡ್ಯೂರಬಿಲಿಟಿ ಹೆಂಗಿರುತ್ತೆ ಸರ್? ಈ ವುಡ್ಗೂ ಅಲ್ಯೂಮಿನಿಯಂಗೆ ಏನ್ ಡಿಫ್ರೆನ್ಸ್ ಇದೆ ಸರ್? ಹೇಳ್ತೀನಿ ಮೇಡಮ್, ಯಾಕಂದ್ರೆ ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅಲ್ಯೂಮಿನಿಯಂ ಅಂದ್ರೆ ಏನಂತ ಅಂದ್ರೆ ಬೀರಿನ ಮೆಟೀರಿಯಲ್ಸ್, ಅದು ಬೀರಿಗೆ ಯೂಸ್ ಮಾಡುವಂತ ತಗಡು ಶೀಟ್ಸ್ ಆ ತರಸ್ ಅಲ್ಲ. ಇದು ಇಂಟೀರಿಯರ್ ಪರ್ಟಿಕ್ಯುಲರ್ ಇಂಟೀರಿಯರ್ಸ್ ಅಂತ ಇರುವಂತ ಮೆಟೀರಿಯಲ್ಸ್ ಇದು. ಮತ್ತೆ ಡ್ಯೂರಬಿಲಿಟಿ ಬಂದಾಗ ನಿಮಗೆ ಕಾಸ್ಟ್ ವೈಸ್ ವುಡ್ ಅಷ್ಟೇ ಬರುತ್ತೆ, ಬಟ್ ಲೈಫ್ ವುಡ್ ಗಿಂತ ಜಾಸ್ತಿ ಬರುತ್ತೆ. ಹೌದು, ನಿಮ್ಮ ಮನೆ ಗ್ಯಾರಂಟಿ ನೀವು ಕೊಟ್ರೆ ನನ್ನ ಇಂಟೀರಿಯರ್ಸ್ ಗ್ಯಾರಂಟಿ ನಾನು ಕೊಡ್ತೀನಿ. ಹಂಗೆ 40 ರಿಂದ 50 ವರ್ಷ ಇದಿರುತ್ತೆ, ಲೈಫ್ ಇದೆ. ಮೀನ್ಸ್ ಇವಾಗ ನಾವು ವುಡ್ ಪ್ರಿಫರ್ ಸುಮಾರು ಜನ ಮಾಡ್ಕೋದು, ಆದ್ರೆ ಅದಕ್ಕೆ ಮೇಂಟೆನೆನ್ಸ್ ಅಂತ ತುಂಬಾ ಹೋಗುತ್ತಲ್ವಾ ಸರ್? ಇವಾಗ ವುಡ್ ಪೀಲ್ ಆಫ್ ಆಗೋದು, ಪೌಡರ್ ಉದ್ರೋದು, ಇಲ್ಲಾಂದ್ರೆ ಶೀಟ್ ಹಾಕಿರ್ತಾರೆ ಆ ಶೀಟ್ ಎತ್ಕೊಂಡ್ ಬಂದ್ಬಿಡೋದು. ಯಾಕಂದ್ರೆ ಇವಾಗ ಮೇನ್ ಕಿಚನ್ ಅಲ್ಲಿ ಅಂತ ಹೇಳಿದ್ರೆ ಇವಾಗ ರೊಟ್ಟಿ ಗಿಟ್ಟಿ ತಟ್ಟಿದಾಗ ಹೀಟ್ ಯಾವಾಗ ವೇಪರೈಸ್ ಆಗುತ್ತೆ ಅವಾಗ ಆ ಹೀಟ್ಗೆನೆ ವುಡ್ ಎಲ್ಲ ಇದಾಗತ್ತಲ್ವಾ ಸರ್, ಸ್ವಲ್ಪ ಸಿಂಕೇಜ್ ತರ ಆಗುತ್ತೆ. ಈ ಮಾತಿಗೆ ನಾನು ತೋರಿಸ್ಬಿಟ್ಟು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಮೇಡಮ್. ಯಾವ ತರ ಇದೆ ನಮ್ ಕಿಚನ್ಸ್, ಯಾವ ತರ ಯೂಸ್ ಮಾಡಬಹುದು, ರಫ್ ಯೂಸ್ ಆದ್ರೂ ಆಗ್ಬೋದು, ಸ್ಮೂತ್ ಯೂಸ್ ಆಗ್ಬೋದು, ಏನು ಆಗದೆ ಇರೋಂಥದ್ದು ನಾನು ತೋರಿಸ್ಕೊಡ್ತೀನಿ. ಓಕೆ ಸರ್, ಇವಾಗ ಈ ವಿಡಿಯೋ ಸುಮಾರು ಜನ ನೋಡ್ತಾ ಇರ್ತಾರೆ, ಬ್ಯಾಂಗ್ಳೂರ್ ಔಟ್ ಸೈಡ್ ಕೂಡ ನೋಡ್ತಾ ಇರ್ತಾರೆ. ಅವ್ರಿಗೂ ಕೂಡ ಇವಾಗ ಮೈಸೂರು ಇರ್ಬೋದು, ಇಲ್ಲ ದಾವಣಗೆರೆ ಇರ್ಬೋದು, ಎಲ್ಲಾದ್ರೂ ಔಟ್ ಸೈಡ್ ಇರ್ತಾರೆ, ಅವರು ಮನೆ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇರ್ತಾರೆ. ಸರ್, ಅಲ್ಲಿ ಏನಾದ್ರು ನಿಮ್ಮ ಫೆಸಿಲಿಟೀಸ್ ಏನಾದ್ರು ಇದೆಯಾ ಸರ್? ಎಂಟೈರ್ ಕರ್ನಾಟಕ ನಮಗೆ ಇಷ್ಟೇ ನಾವು ಬೌಂಡ್ರಿ ಹಾಕೊಂಡಿಲ್ಲ ಮೇಡಮ್, ಎಂಟೈರ್ ಕರ್ನಾಟಕ ಸರ್ವಿಸ್ ಕೊಡ್ತೀವಿ, ಬಟ್ ಟೈಮ್ ಬೇಕಾಗುತ್ತೆ. ಯಾಕಂದ್ರೆ ಬೆಂಗಳೂರಲ್ಲಿ ಇಮಿಡಿಯೇಟ್ ಸೈಟ್ ವಿಸಿಟ್ ಮಾಡ್ತೀವಿ, ಫೈನಲೈಸ್ ಮಾಡ್ತೀವಿ. ಔಟ್ ಆಫ್ ನಾವು ಬೆಂಗಳೂರು ಇದ್ದಾಗ ನಾವು ಸ್ವಲ್ಪ ಟೈಮ್ ತಗೋತೀವಿ. ಟೈಮ್ ತಗೊಂಡು ಅವರು ರೆಡಿ ಇದ್ರೆ ನಾವು ಮಾಡ್ಕೊಡ್ತೀವಿ. ಯಾಕಂದ್ರೆ ಮಾಡಿದೀವಿ, ನಮ್ಗೆ ಇಲ್ಲೇ ಅಂತೇನಿಲ್ಲ, ಎಂಟೈರ್ ಕರ್ನಾಟಕ ಕರ್ನಾಟಕದಲ್ಲಿ ನಿಮ್ ಸರ್ವಿಸ್ ಅವೈಲೇಬಲ್ ಇದೆ. ಓಕೆ ಸರ್, ಹಾಗಾದ್ರೆ ಇವತ್ತು ನಾವು ಎಕ್ಸಾಕ್ಟ್ ಯಾವ ಲೊಕೇಶನ್ ಅಲ್ಲಿ ಇದೀವಿ ಸರ್? ಇದು ವೈಟ್ ಫೀಲ್ಡ್ ಅಲ್ಲಿ ಇರುವಂತ ಲೊಕೇಶನ್, 2 BHK ಅಪಾರ್ಟ್ಮೆಂಟ್. ಈ ಕಸ್ಟಮರ್ ಕೂಡ ನಮ್ಮ ಯೂಟ್ಯೂಬ್ ವಿಡಿಯೋ ನೋಡಿ ಸುಮಾರು ಕಡೆ ಎಲ್ಲ ಹುಡುಕಿ ಮನೆಗೆ ಅವ್ರು ಒಂದೇ ಮಾತಾಡಿದ್ದು, ಸರ್ ನೀವೇ ಮಾಡ್ಕೊಡಿ, ನನಗೆ ನಿಮ್ದು ಓಕೆ, ನನಗೆ ನೀವೇ ಮಾಡ್ಕೊಡಿ ಅಂತೇಳಿ ಮಾಡಿಸ್ಕೊಂಡಿದ್ದೆ. ಆ ಪ್ರೈಸ್ ವೈಸ್ ನಾನು ಕೇಳ್ಪಟ್ಟೆ ಸರ್, ಪ್ರೈಸ್ ವೈಸ್ ಬೆಸ್ಟ್ ಪ್ರೈಸ್ ಅಲ್ಲಿ ಹಾಕೊಡ್ತೀರಾ ಅಂತ ಗೊತ್ತಾಯ್ತು ಸರ್. ಹೇಳಿದ್ರೆ ಮೇಡಮ್, ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಮ್ದು ಸ್ವಲ್ಪ ಫ್ಲೆಕ್ಸಿಬಲ್ ಇರುತ್ತೆ. ಹೌದು ಸರ್, ನಮ್ದೇ ಒಂದು ಇನೋಸ್ ಎಂಪ್ಲಾಯೀಸ್ ಇದ್ದಾರೆ, ನಮ್ದು ಫ್ಲೆಕ್ಸಿಬಲ್ಸ್ ಇರುತ್ತೆ. ಸರ್, ಇನ್ನು ಸುಮಾರು ಜನ ಕನ್ಫ್ಯೂಷನ್ ಇರುತ್ತೆ ಸರ್, ಅವ್ರ ಮೈಂಡ್ ಅಲ್ಲೇ ಒಂದು ಕನ್ಸಿಟ್ಕೊಂಡಿರ್ತಾರೆ, ನಮ್ಮ ಇಂಟೀರಿಯರ್ ಇದೇ ತರ ಬರಬೇಕು ಅಂತ ಹೇಳ್ಬಿಟ್ಟು. ಸರ್, ಮೊದ್ಲೇ ಏನಾದ್ರು 3D ಡಿಸೈನ್ ಏನಾದ್ರು ಅವೈಲೇಬಲ್ ಸಿಗುತ್ತೆ? ಇಲ್ಲ, ಇದು ವುಡ್ ಅಲ್ಲಿ 3D ಡಿಸೈನ್ಸ್ ಕೊಟ್ಟಂಗೆ ಇದ್ರ 3D ಡಿಸೈನ್ಸ್ ನಮ್ಮ ಅವೈಲೇಬಲ್ ಇಲ್ಲ. ಬೇಕು ಅಂದ್ರೆ ಮಾಡ್ಸಿ, ಬಟ್ ಇಟ್ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಮಾಡಬಹುದು 3D ಡಿಸೈನ್ಸ್, ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಓಕೆ, ಮೀನ್ಸ್ ಕಸ್ಟಮೈಸ್ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ. ಇದೆ, ನಮ್ದು ಡಿಸೈನ್ಸ್ ಯಾವುದೇ ತರ ಫಿಕ್ಸಬಲ್ ಇಲ್ಲ. ನಿಮ್ಮ ರಿಕ್ವೈರ್ಮೆಂಟ್ ಅಲ್ಲಿ ಯೂಸೇಜ್ ಆಗುವಂತ ಕಾನ್ಸೆಪ್ಟ್ ಅಲ್ಲಿ ನಾವು ಮಾಡುವಂತದ್ದು ಮಾಡ್ಕೊಡ್ತೀವಿ. ಸುಮ್ಮನೆ ಡೆಡ್ ಆಗಿ ಈಗ ಏನೋ ಬೇಕು ಅಲ್ಲಿ ಡಿಸೈನ್ಸ್ ಅಂತ ಮಾಡ್ಬಿಟ್ಟು ಡೆಡ್ ಆಗೋ ತರ ಮಾಡಲ್ಲ ನಾವು. ಅದು ನಿಮ್ಗೆ ಯೂಸ್ಫುಲ್ ಆಗಿರ್ಬೇಕು, ಅದು ಮನೆಗೆ ಯೂಸೇಜ್ ಇರ್ಬೇಕು, ಆ ತರ ಕಾನ್ಸೆಪ್ಟ್ ನಾವು ಮಾಡ್ತೀವಿ. ಮತ್ತೆ ಇನ್ನೊಂದು ಸರ್, ಸುಮಾರು ಜನ ಕನ್ಫ್ಯೂಷನ್ ಇರುತ್ತೆ, ಇವಾಗ ಬಾಡಿಗೆ ಮನೆ ಕೊಟ್ಬಿಟ್ಟಿರ್ತೀವಪ್ಪ, ಬಾಡಿಗೆ ಮನೆಯವ್ರಿಗೆ ಇಂಟೀರಿಯರ್ ಮಾಡ್ಕೊಟ್ಟಿರ್ತೀವಿ, ಎಲ್ಲಿ ಏನ್ ಕಿತ್ತಾಕ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ಓನರ್ ಒಂದು ಭಯ ಇರುತ್ತೆ ಸರ್. ಯಾವಾಗ ಹೇಳ್ತೀವಿ ಮ್ಯಾಮ್, ವುಡ್ ಕಂಪೇರ್ ಮಾಡಿದ್ರೆ ತುಂಬಾ ರಫ್ ಯೂಸ್ ಮಾಡ್ಕೊಳ್ಳಿ, ಏನೂ ಆಗಲ್ಲ. ಇದೆಲ್ಲ ನಾವು ರಿವಿಟ್ ಸಿಸ್ಟಮ್ಸ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಇಂಚಸ್ ಬಿಚ್ಕೊಂಡ್ ಬರೋದಾಗ್ಲಿ, ಫ್ರೇಮ್ ಸ್ವಲ್ಪ ಪ್ರಾಬ್ಲಮ್ ಆಗಲಿ ಏನೂ ಆಗಲ್ಲ. ನಿಮ್ಗೆ ಎಷ್ಟೇ ರಫ್ ಯೂಸ್ ಮಾಡಿದ್ರು ಹಂಗೆ ಇರುತ್ತೆ. ಮೀನ್ಸ್ ಒಂದು ಮನೆಗೆ ಎಷ್ಟು ಲೈಫ್ ಇರುತ್ತೋ ಅದಕ್ಕಿಂತ ಜಾಸ್ತಿನೇ ಇರಬಹುದು ಅಲ್ವಾ? ಓಕೆ, ಹಾಗಾದ್ರೆ ಬನ್ನಿ ವೀಕ್ಷಕರ, ಇವತ್ತು ಈ ಅಪಾರ್ಟ್ಮೆಂಟ್ಸ್ ನ ಇಂಟೀರಿಯರ್ ಪ್ರತಿಯೊಂದು ನೋಡ್ಕೊಂಡ್ ಬರೋಣ. ಬನ್ನಿ. ಏನ್ ನೋಡ್ತಾ ಇದ್ರೆ ಲಿವಿಂಗ್ ಏರಿಯಾ. ಇದು ಲಿವಿಂಗ್ ಏರಿಯಾದಲ್ಲಿ ನಾವು ಟ್ಯೂಬ್ ಯೂನಿಟ್ ಮಾಡಿದೀವಿ. ಎಲ್ಲಿ ನೋಡ್ತಾ ಇದ್ರೆ ಇಲ್ಲಿ ವಾಲ್ ಪೇಪರ್ಸ್ ಪ್ಲಸ್ ಅಲ್ಯೂಮಿನಿಯಂ ಕಾನ್ಸೆಪ್ಟ್ ಅಲ್ಲಿ ನಾವು ಮಾಡಿರುವಂತ ಟ್ಯೂಬ್ ಯೂನಿಟ್ಸ್ ಇದು.
ಓಕೆ ಇದು ನೋಡ್ತಾ ಇದ್ರಲ್ಲ ಫುಲ್ ಬಾಕ್ಸ್ ಸೆಕ್ಷನ್ಸ್, ಇನ್ಸೈಡ್ ಶೆಲ್ಫ್ಸ್ ಕೊಟ್ಟಿದ್ದೀವಿ ನಾವಿಲ್ಲಿ. ಅದಲ್ಲದೆ ಇಲ್ಲಿ ನಿಮಗೆ ಡೋರ್ಸ್ ಮಾಡಿ ಶೆಲ್ಫ್ಸ್ ಕೊಟ್ಟಿದ್ದೀವಿ. ಇದು ಡಿಶ್ಗೆ ಅಂತಾನೆ ಮಾಡುವ ಗ್ಲಾಸ್ ಆಪ್ಷನ್ಸ್ ಇದು. ಹೌದು, ಡಿಶ್ ಅಂತಾನೆ ಮಾಡಿರೋದು. ಇಲ್ಲಿ ಕೆಳಗೆ ಒಂದು ಆಪ್ಷನ್ ಕೊಟ್ಟಿದ್ದೀವಿ ಫುಲ್ ಇದು. ಇಲ್ಲೂ ಸೇಮ್ ಆಪ್ಷನ್ ಇದೆ, ನಿಮಗೆ ಡಬಲ್ ಡೋರ್ ಕೊಟ್ಟು ಶೆಲ್ಫ್ಸ್ ಕೊಟ್ಟಿದ್ದೀವಿ ನಾವು. ಶೆಲ್ಫ್ಸ್ ಕೊಟ್ಟಿದ್ದೀರಾ? ಓಕೆ. ಇದು ಹಿಂದ್ಗಡೆ ಇವಾಗ ಹಾಕಿರೋದು ನೀವು ವಾಲ್ಪೇಪರ್? ಇದು ವಾಲ್ಪೇಪರ್ ಆಪ್ಷನ್ಸ್ ಇದೆ ಮ್ಯಾಮ್. ವಾಲ್ಪೇಪರ್ ಮಾಡಬಹುದು, ಫ್ಲೂಟೆಡ್ ಪ್ಯಾನಲ್ಸ್ ಮಾಡಬಹುದು, ಅಥವಾ ಶೀಟ್ಸ್ ಮಾರ್ಬಲ್ ಪಾಲಿಕಾರ್ಬನೇಟ್ ಶೀಟ್ಸ್ ಬರುತ್ತೆ, ಅದು ಕೂಡ ಆಪ್ಷನ್ ಡಿಸೈನ್ಸ್ ಮಾಡೋದು. ನಿಮ್ಮ ಬಜೆಟ್ ವೈಸ್ ಈಗ ಅಲ್ಯೂಮಿನಿಯಂ 20,000 ಇಂದ ಹಿಡಿದು 2 ಲಕ್ಷ ತನಕ ಟಿವಿ ಯೂನಿಟ್ ಮಾಡಬಹುದು. ನಿಮ್ಮ ಏನಿದೆಯೋ ಕಾನ್ಸೆಪ್ಟ್ಸ್ ನಿಮ್ಮ ಬಜೆಟ್ಸ್ ಮೇಲೆ ನಾವು ಅಪ್ಲೈ ಮಾಡ್ಕೊಡ್ತೀವಿ. ಓಕೆ, ಮೀನ್ಸ್ ಒಂದು ಬಜೆಟ್ ಫಸ್ಟ್ ಕೊಟ್ಟಿರ್ತೀರಲ್ವಾ ಸರ್, ಇಷ್ಟು ಬಜೆಟ್? ಹೌದು, ಈಗ ನಾವು ನಿಮ್ ಜೊತೆ ಕೂತ್ಕೊಂಡು ಡಿಸ್ಕಷನ್ಸ್ ಮಾಡಿದಾಗ ನಿಮ್ಮ ಬಜೆಟ್ಸ್ ಏನು, ಇಲ್ಲಿ ಯಾವ ತರ ಬೇಕು ಅದ್ರ ಮೇಲೆ ಡಿಸೈನ್ ಕ್ರಿಯೇಟ್ ಮಾಡ್ತೀವಿ. ಓಕೆ ಸರ್, ಇವಾಗ ಒಂದು ಮನೆಗೆ ಇವಾಗ ಒಂದು ಇದು 2 BHK ಮನೆ ಸರ್, ಇವಾಗ ಒಂದು ಇಂಟೀರಿಯರ್ ಕಂಪ್ಲೀಟ್ ಮಾಡ್ಕೊಳಕ್ಕೆ ಎಷ್ಟು ಡೇಸ್ ಬೇಕಾಗಬಹುದು ಸರ್? 2 BHK 20 ಡೇಸ್ ಆಗುತ್ತೆ ಮ್ಯಾಮ್. ನಮಗೆ 20 ಡೇಸ್ ಮುಗಿಸ್ಬೋದು. ಮೀನ್ಸ್ ವಿತ್ ಇನ್ 1 ಮಂತ್ ಕಂಪ್ಲೀಟ್ ಆಗೋಗುತ್ತೆ? 1 ಮಂತ್ ಬೇಕಾಗಿಲ್ಲ, 1 ಮಂತ್ ಬೇಕಾಗಿಲ್ಲ. ಓಕೆ ಓಕೆ, ಚೆನ್ನಾಗಿದೆ ಸರ್. ಇದು ಟಿವಿ ಯೂನಿಟ್ ತುಂಬಾನೇ ಚೆನ್ನಾಗಿ ಮಾಡಿದ್ದೀರಾ. ಫುಲ್ ಅಲ್ಯೂಮಿನಿಯಂ ಅಲ್ವಾ ಸರ್? ಹೌದು, 0% ವುಡ್ ಮ್ಯಾಮ್. ಎಲ್ಲೂ ಕೂಡ ನಾವು ವುಡ್ ಯೂಸ್ ಮಾಡಿಲ್ಲ. ನಾವು ವುಡ್ ಯೂಸ್ ಮಾಡಿಲ್ಲ. ಓಕೆ ಸರ್, ನೆಕ್ಸ್ಟ್ ಕಿಚನ್ ಕಾಣಿಸ್ತಾ ಇದೆ ಬ್ಯಾಕ್ ಸೈಡ್. ಇದು ಕಿಚನ್. ಇದು ಇಲ್ಲಿ ನೀವು ಏನ್ ನೋಡ್ತಾ ಇದ್ರೆ ಕೆಳಗಡೆ ಬಾಟಮ್ಸ್ ಗೆ ಎಲ್ಲ ನಾವು ಅಲ್ಯೂಮಿನಿಯಂ ಯೂಸ್ ಮಾಡಿರುವಂತದ್ದು ಮ್ಯಾಮ್. ಇದು ಫುಲ್ ಅಲ್ಯೂಮಿನಿಯಂ? ಫುಲ್ ಅಲ್ಯೂಮಿನಿಯಂ ಮೇಡಮ್ ಇದು. ಓಕೆ ಸರ್, ಇವಾಗ ಇದು ಕಲರ್ ಹಾಕಿದಿರಲ್ವಾ ಸರ್, ಇದು ಕಲರ್ ಆಪ್ಷನ್ಸ್ ಏನಾದ್ರೂ ಇದೆಯಾ ಸರ್? ಕಲರ್ಸ್ ನಮ್ಮ ಹತ್ರ 110 ಕಲರ್ಸ್ ಅವೈಲೇಬಲ್ ಇದೆ. 110 ಕಲರ್ಸ್ ಅವೈಲೇಬಲ್ ಇದೆ. ಮೀನ್ಸ್ ಕಸ್ಟಮರ್ ಚಾಯ್ಸ್ ಮಾಡಕ್ ತುಂಬಾ ಚಾಯ್ಸಸ್ ಕಲರ್ಸ್ ಅವೈಲೇಬಲ್ ಇಲ್ಲ ಮ್ಯಾಮ್. ನಾವೇನ್ ಮಾಡ್ತೀವಿ ಅದನ್ನ ಹೇಳಿದಲ್ಲ ಮ್ಯಾಮ್, ಅವರ ಕಾನ್ಸೆಪ್ಟ್ ತಿಳ್ಕೊತೀವಿ ಫಸ್ಟ್. ಯಾವ ತರ ಕಿಚನ್ಸ್, ಲಾಫ್ಟ್ಸ್ ಆಗ್ಲಿ ಅಥವಾ ಇಲ್ಲಿ ಮಸಾಲಾ ಯೂನಿಟ್ಸ್ ಅಲ್ಲಿ ಯಾವ ತರ ಬೇಕು ಅಂತ ಹೇಳಿ ಅದ್ರ ಮೇಲೆ ನಾವು ಚಾಯ್ಸ್ ಹೇಳ್ತೀವಿ. ಈ ತರ ಡಬಲ್ ಕಲರ್ಸ್ ಮಾಡಿಸ್ಕೊಳ್ಳಿ, ಯಾವ ತರ ಕಾಣುತ್ತೆ, ಸಿಂಗಲ್ ಕಲರ್ಸ್ ಅದೇ ಯಾವ ತರ ಕಾಣುತ್ತೆ ಆತರ ನಾವು ಗೈಡೆನ್ಸ್ ಕೊಟ್ಟು ಅವ್ರ ಮೈಂಡ್ ಅಲ್ಲಿ ಇರುವಂತದ್ದೆಲ್ಲ ತಿಳ್ಕೊಂಡು ನಾವು ಕಿಚನ್ಸ್ ರೆಡಿ ಮಾಡ್ಕೊಡ್ತೀವಿ. ಇಲ್ಲಿ ನೋಡ್ತಾ ಇದ್ರೆ ಇವೆಲ್ಲ SS ಬಾಸ್ಕೆಟ್ಸ್ ಮ್ಯಾಮ್. ಓಕೆ, SS ಬಾಸ್ಕೆಟ್ಸ್. ಹೌದು, ಇವೆಲ್ಲ SS ಬಾಸ್ಕೆಟ್ಸ್, ಇವೆಲ್ಲ ಸಾಫ್ಟ್ ಕ್ಲೋಸರ್ಸ್ ಇವೆಲ್ಲನು. ಮತ್ತೆ ಇವೆಲ್ಲ ಮಸಾಲಾ ಯೂನಿಟ್ಸ್ ಮ್ಯಾಮ್. ಇವೆಲ್ಲನು ಮಸಾಲಾ ಯೂನಿಟ್ಸ್. ಇದು ಎಲ್ಲ ಪ್ರತಿಯೊಂದನ್ನು ಅಲ್ಯೂಮಿನಿಯಂ ಎಲ್ಲ 0% ವುಡ್ ಮ್ಯಾಮ್. ಇಲ್ಲಿ 0% ಕೂಡ ವುಡ್ ಯೂಸ್ ಮಾಡಿಲ್ಲ ನಾವು. ಓಕೆ, ಇದೆಲ್ಲ ಮೇನ್ ಬಂದು ನಿಮಗೆ ಸೌದಿ ಅರೇಬಿಯಾ ಟೆಕ್ನಾಲಜೀಸ್ ಮ್ಯಾಮ್. ಇದೆಲ್ಲ ಅಲ್ಲೆಲ್ಲ ಅಲ್ಲಿ ಯೂಸ್ ಮಾಡುವಂತ ಟೆಕ್ನಾಲಜೀಸ್ ಇದು. ಆ ಟೆಕ್ನಾಲಜಿ ಇಲ್ಲಿ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ ಅಷ್ಟೇ ಮ್ಯಾಮ್. ಓಕೆ, ಚೆನ್ನಾಗಿದೆ ಸರ್. ಇದು ಮೀನ್ಸ್ ಚೆನ್ನಾಗಿ ಡ್ಯೂರಬಿಲಿಟಿ ಚೆನ್ನಾಗಿ ಬರುತ್ತೆ ಅಲ್ವಾ? ಹೌದಾ ಮ್ಯಾಮ್, ಎಷ್ಟೇ ರಫ್ ಯೂಸ್ ಮಾಡಿ ನೀವು ಏನೂ ಆಗಲ್ಲ ಇದು. ಚಿಮ್ನಿಗೆ ಅಂತಾನೆ? ಹೌದು, ಚಿಮ್ನಿಗೆ ಅಂತಾನೆ ಇದು ಮಾಡುವಂತ ಆಪ್ಷನ್ಸ್. ಸರ್, ಇವಾಗ ಸುಮಾರು ಜನ ಡೌಟ್ ಇರುತ್ತೆ, ಇವಾಗ ನಾವು ಇಂಟೀರಿಯರ್ ಕೊಡ್ಬೇಕಂತ ಹೇಳಿದ್ರೆ ಸುಮಾರು ಜನ ಕನ್ಫ್ಯೂಷನ್ ಇರುತ್ತೆ. ಇಲ್ಲ ಪ್ಲಾಸ್ಟಿಂಗ್ ಆಗೋ ಟೈಮಲ್ಲಿ ನಾವು ನಿಮಗೆ ಕೊಡ್ಬೇಕಾ, ಇಲ್ಲ ಅಂತ ಹೇಳಿದ್ರೆ ಎಲ್ಲಾ ಪ್ಲಾಸ್ಟಿಂಗ್ ಎಲ್ಲ ಮುಗಿದಿ ಪೇಂಟಿಂಗ್ ಎಲ್ಲ ಮುಗಿದ್ಮೇಲೆ ನಾವು ಇಂಟೀರಿಯರ್ ಮಾಡಿಸ್ಬೇಕಾ, ಇಲ್ಲ ಗೃಹ ಪ್ರವೇಶ ಆದ್ಮೇಲೆ ಮಾಡಿಸ್ಬೇಕಂತ ಸುಮಾರು ಜನಕ್ಕೆ ಈ ಕನ್ಫ್ಯೂಷನ್ ಇರುತ್ತೆ ಸರ್. ಅದೊಂದು ಕ್ಲಾರಿಟಿ ಮಾಡಿ ಸರ್. ಮೇಡಮ್ ಏನಿಲ್ಲ, ಈಗ ಏನಾಗುತ್ತೆ ಅಂದ್ರೆ ಆಕ್ಚುಲಿ ನಾವು ವರ್ಕ್ ಸ್ಟಾರ್ಟ್ ಮಾಡೋದು 1 ಕೋಟ್ ಪೇಂಟ್ ಆದ್ಮೇಲೆ, ಫ್ಲೋರಿಂಗ್ ಆಗಿರ್ಬೇಕು, 1 ಕೋಟ್ ಪೇಂಟ್ ಆದ್ಮೇಲೆ ವರ್ಕ್ ಸ್ಟಾರ್ಟ್ ಮಾಡ್ತೀವಿ. ಬಟ್ ನೀವು ಸ್ಲಾಟ್ಸ್ ಬುಕ್ ಮಾಡ್ಕೊಳ್ಳುವಂತದ್ದು ಲಾಸ್ಟಿಂಗ್ ಟೈಮ್ ಅಲ್ಲಿ ಮಾಡ್ಕೊಂಡ್ರೆ ಉತ್ತಮ. ಯಾಕೆ ಅಂದ್ರೆ ನಮಗೆ ಈಗ ವರ್ಕ್ಸ್ ಗಳು ಯಾವ್ದು ಬರ್ತಾ ಇರುತ್ತೆ, ಯಾವ್ದು ಫೈನಲ್ ಮಾಡ್ಕೊಂತಾರೆ ಟೋಕನ್ ಅಡ್ವಾನ್ಸ್ ಕೊಟ್ಟು ಅವ್ರಿಗೆ ಪ್ರಿಫರೆನ್ಸ್ ಕೊಟ್ಟಿರುತ್ತೆ ಮೇಡಮ್. ಈಗ ಸಡನ್ ಆಗಿ ಒಂದು ಸರ್ ನಮ್ದು ಫ್ಲೋರಿಂಗ್ ಆಗಿದೆ, ಇದಾಗಿದೆ, ನಾವು ಫೈನಲ್ ಮಾಡ್ಕೊಬೇಕು ಅಂದಾಗ ಸ್ಲಾಟ್ಸ್ ಇದ್ರೆ ನಾವು ಮಾಡ್ಕೊಡ್ತೀವಿ. ಸ್ಲಾಟ್ಸ್ ಇಲ್ಲಾಂದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ ಅಷ್ಟೇ. ಓಕೆ, ಮೀನ್ಸ್ ವಿತಿನ್ 1 ಮಂತ್ ಒಳಗಡೆ ಯಾರಿಗಿದ್ರು ರೆಡಿ ಆಗುತ್ತೆ. 1 ಮಂತ್ ಅಲ್ಲಿ ಎಲ್ಲ ರೆಡಿ ಆಗುತ್ತೆ ನಿಮಗೆ. ಮೀನ್ಸ್ ನಾಟ್ ಓನ್ಲಿ ಬ್ಯಾಂಗ್ಳೂರ್ ಇಂದ ಔಟ್ ಸೈಡ್ ಕೂಡ ಎಂಟೈರ್ ಕರ್ನಾಟಕ ಹೇಳ್ತಾರೆ ಮ್ಯಾಮ್. ಬ್ಯಾಂಗ್ಳೂರ್ ಆದ್ರೆ ನಾವ್ ಹೇಳಿದ್ರೆ ಹೋಗಿ ಇಮಿಡಿಯೇಟ್ ನಾವು ರೆಸ್ಪಾನ್ಸ್ ಮಾಡಿ ಅವ್ರ ಕಸ್ಟಮರ್ಸ್ ಡಿಸ್ಕಷನ್ಸ್ ಎಲ್ಲ ಮಾಡಿ ಮಾಡ್ಬೋದು. ಔಟ್ ಆಫ್ ಬ್ಯಾಂಗ್ಳೂರ್ ಟೈಮ್ ತಗೊಂಡು ನಾವು ಮಾಡ್ಕೊಡ್ತೀವಿ. ಮಾಡ್ಕೊಡಲ್ಲ ಅಂತ ಹೇಳಿದ್ರೆ ಮಾಡ್ಕೊಡ್ತೀವಿ. ಯಾವ್ದೇ ನಮ್ದು ಇನ್ನೋಸ್ ಎಂಪ್ಲಾಯ್ಸ್ ಇರೋದ್ರಿಂದ ಆಗಲ್ಲ ಅನ್ನೋದು ಏನಿಲ್ಲ. ಹೌದು. ಓಕೆ ಸರ್, ಇವಾಗ ಸುಮಾರು ಜನ ಹಳೆ ಮನೆಗಳು ಇರುತ್ತೆ, ಮೀನ್ಸ್ ಇವಾಗ ವುಡ್ಡಿನ್ ಮಾಡಿಸ್ಬಿಟ್ಟಿರ್ತಾರೆ, ತುಂಬಾನೇ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ ಸರ್. ಅವರು ಕೂಡ ಈ ವಿಡಿಯೋ ನೋಡ್ತಾ ಇರ್ತಾರೆ, ನಾವು ಯಾಕೆ ಅಲ್ಯೂಮಿನಿಯಂ ಹೋಗ್ಬಾರ್ದು ಅನ್ಕೊಳ್ತಾ ಇರ್ತಾರೆ ಸರ್. ಅವ್ರ ಮನೆಗೆ ಹೆಂಗೆ ಸರ್? ಇವಾಗ ಓಲ್ಡ್ ಹೌಸಸ್ ಇರುತ್ತೆ, ಅವ್ರಿಗೆ ಏನಾದ್ರು ಮಾಡ್ಕೊಡ್ತೀರಾ ಸರ್? ಮಾಡ್ಕೊಡ್ತೀವಿ ಮೇಡಮ್. ಹಳೆದು ಅದೇನೋ ವುಡ್ ಎಲ್ಲ ಹಾಳಾಗಿದೆ, ಕಿತ್ತಾಕಿ ಅಲ್ಯೂಮಿನಿಯಂ ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀರಾ ಅದನ್ನ ಕೂಡ? ಓಕೆ ಸರ್, ಇವಾಗ ಕಿಚನ್ ನೋಡಿದ್ವಿ ಸರ್. ಇವಾಗ ರೂಮ್ಸ್ಗೆ ಯಾವ ತರ ಮಾಡಿಸಿದೀರಾ ತೋರಿಸ್ತೀರಾ ಸರ್? ಇದು ಮಾಸ್ಟರ್ ಬೆಡ್ರೂಮ್ ಮೇಡಮ್. ಇದು ಇಲ್ಲೇನ್ ನೋಡ್ತಾ ಇದ್ರೆ ಎಲ್ಲ ಸ್ಲೈಡಿಂಗ್ ವಿತ್ ಡೋರ್ಸ್ ಆಪ್ಷನ್ಸ್ ಕೊಟ್ಟಿದೀವಿ. ಇದು ಫುಲ್ ಸ್ಲೈಡಿಂಗ್ಸ್. ಇದು ಓಕೆ, ಫುಲ್ ಸ್ಲೈಡಿಂಗ್ ಡೋರ್ಸ್. ಹೌದಾ, ಇಲ್ಲಿ ನಾವು 2 ಡ್ರಾಯರ್ಸ್ ಕೊಟ್ಟಿದೀವಿ, ಶೆಲ್ಫ್ಸ್ ಆಪ್ಷನ್ಸ್ ಕೊಟ್ಟಿದೀವಿ. ಇಲ್ಲೂ ಬೇಕಾದ್ರೆ ಇನ್ನ ಪಾರ್ಟೇಷನ್ಸ್ ಏನೋ ಹೆಚ್ಚಿಗೆ ಬೇಕು ಅಂದ್ರೆ ಪಾರ್ಟೇಷನ್ಸ್ ಕೂಡ ಮಾಡ್ಕೊಡ್ತೀವಿ. ಇದು ಸ್ಟ್ಯಾಂಡರ್ಡ್ ಇರುತ್ತೆ. ಇದು ಸ್ಟ್ಯಾಂಡರ್ಡ್ ಇರುತ್ತೆ. ಈಗ ಚಿಕ್ಕ ಬಟ್ಟೆಗಳು ಇಟ್ಕೊಬೇಕು, ನಮ್ಗೆ ಇನ್ನೊಂದು 2-3 ಶೆಲ್ಫ್ಸ್ ಬೇಕು ಅಂದ್ರೆ ಕೂಡ ನಾವು ಶೆಲ್ಫ್ಸ್ ಮಾಡ್ಕೊಡ್ತೀವಿ. ಓಕೆ, ಮೀನ್ಸ್ ಕಸ್ಟಮರ್ಗೆ ಯಾವ ತರ ಬೇಕೋ ಆ ತರ ರಿಕ್ವೈರ್ಮೆಂಟ್ ತರ ರಿಕ್ವೈರ್ಮೆಂಟ್ ಮಾಡ್ಕೊಡ್ತೀವಿ ಮ್ಯಾಮ್. ಹೌದು.
ಇದು ಮೇಲೆ ರೂಫ್ ಇದು ಮಾಡಿದ್ರಲ್ಲ. ಹೌದು, ಇದು ಲಾಫ್ಟ್ ಮಾಡಿದೀವಿ ಮೇಡಮ್. ಹೌದು, ಮಾಡಿದ್ರಾ? 7 ಫೀಟ್ ವಾರ್ಡ್ರೋಬ್ 7 ಫೀಟ್ ಮೇಲೆ ಬಂದಿದಲ್ಲ, ನಾವು ಲಾಫ್ಟ್ ಮಾಡ್ಕೊಡ್ತೀವಿ ಮೇಡಮ್ ಇಲ್ಲಿ. ಓಕೆ, ಲಾಫ್ಟ್ ಕೂಡ ಮಾಡ್ಕೊಡ್ತೀವಿ. ಹೌದು ಹೌದು. ಇದಂತ ಡ್ರೆಸ್ಸಿಂಗ್ ಟೇಬಲ್ ಮೇಡಮ್. ಇದು ಡ್ರೆಸ್ಸಿಂಗ್ ಟೇಬಲ್. ಹೌದು. ಚೆನ್ನಾಗಿದೆ ಸರ್. ಓಕೆ, ಇಲ್ಲೊಂದು ಯೂನಿಟ್ ಮಾಡಿದೀರಾ. ಹೌದು, ಇನ್ಸೈಡ್ ನೀವು ಐಟಮ್ಸ್ ಇಟ್ಕೊಬಹುದು. ಎಲ್ಲೂ ಕೂಡ ನಾನು ಜಾಗ ವೇಸ್ಟ್ ಮಾಡಿಲ್ಲ ಮೇಡಮ್. ಅಲ್ವಾ ಸರ್? ಎಲ್ಲೂ ಕೂಡ ಜಾಗ ವೇಸ್ಟ್ ಮಾಡೋದಿಲ್ಲ, ವೇಸ್ಟ್ ಮಾಡಿಲ್ಲ, ಎಲ್ಲೂ ನಾವು ಜಾಗ ವೇಸ್ಟ್ ಮಾಡಿಲ್ಲ. ಅದೇ ಹೇಳ್ತೇನೆ, ಕಸ್ಟಮರ್ ಜೊತೆ ಕುತ್ಕೊಂಡು ಅವ್ರ ರಿಕ್ವೈರ್ಮೆಂಟ್ಸ್ ನೋಡ್ಕೊಂಡು ಎಲ್ಲಿ ಏನೇನು ಮಾಡಬಹುದು ಅದ್ರ ಪ್ರಕಾರ ನಾವು ಕ್ರಿಯೇಟ್ ಮಾಡಿ ಮಾಡ್ಕೊಡ್ತೀವಿ. ಹೌದು ಸರ್. ಇವಾಗ ಕಿಡ್ಸ್ ರೂಮ್ ಅಂತ ಇರುತ್ತೆ ಸರ್. ಕಿಡ್ಸ್ ಅಂತಾನೆ ಸಪರೇಟ್ ಆಗಿ ಅವ್ರಿಗೇನಾದ್ರು ಕಾರ್ಟೂನ್ ಕ್ಯಾರೆಕ್ಟರ್ಸ್ ಏನಾದ್ರು ಬೇಕು, ಅದು ಬೇಕಾದ್ರೆ ಮಾಡ್ತೀವಿ ಮ್ಯಾಮ್. ಅದು ಬರುತ್ತೆ. ಇನ್ನೊಂದು ಬೆಡ್ರೂಮ್ ಇದೆ, ತೋರಿಸ್ಕೊಡ್ತೀನಿ. ಓಕೆ, ಬನ್ನಿ ಸರ್. ಇದು ಬಂದು ಕಿಡ್ಸ್ ಡೇ. ಇದನ್ನು ಅವ್ರು ಸಿಂಪಲ್ ಆಗಿರ್ಲಿ ಅಂತ ಹೇಳಿ ಮಾಡಿಸ್ಕೊಂಡು ಸೇಮ್ ಅದೇ ಇದರಲ್ಲಿ ಮಾಡ್ಕೊಟ್ಟಿದ್ದೀವಿ ನಮ್ಮ ಅವ್ರಿಗೆ. ಓಕೆ, ಅದೇ ಡಿಸೈನ್ ಅಲ್ಲಿ ಮಾಡ್ಕೊಟ್ಟಿದ್ದೀವಿ. ಅದೇ ಕಲರ್ ಬೇರೆ ಇದೆ. ಇದು ಕಲರ್ ಚೇಂಜ್, ಕಲರ್ಸ್ ಆಪ್ಷನ್ಸ್ ಡಿಸೈನ್ಸ್ ಏನ್ ಬೇಕಾದ್ರೂ ಮಾಡ್ಬೋದು ಮೇಡಮ್. ಇಲ್ಲ ಡ್ಯುಯಲ್ ಕಲರ್ಸ್ ಮಾಡ್ಬೋದು, ಇಲ್ಲ ಗೋಲ್ಡ್ ಸ್ಟ್ರಿಪ್ಸ್ ಹಾಕಿದೀವಿ, ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು ಇದರಲ್ಲಿ. ಇದರಲ್ಲಿ ಇನ್ಕ್ಲೂಡಿಂಗ್ ಡ್ರೆಸ್ಸಿಂಗ್ ಟೇಬಲ್ ಇದರೊಳಗೆ ಕೊಟ್ಟಿದ್ದೀವಿ. ಇನ್ಸೈಡ್ ಅಲ್ಲೇ ಕೊಟ್ಟಿದ್ದೀವಿ, ಈಗ ಸಪರೇಟ್ ಅಂತ ಏನ್ ಮಾಡಿಲ್ಲ ನಾವು. ಹೌದು ಸರ್. ಮೀನ್ಸ್ ಸ್ಪೇಸ್ ನ ಯೂಸ್ ಮಾಡ್ಕೊಂಡಿದ್ದೀರಾ? ಹೌದು ಮೇಡಮ್. ಎಲ್ಲ ಸ್ಪೇಸ್ ನ ವೇಸ್ಟ್ ಮಾಡಕ್ ಹೋಗಿಲ್ಲ. ಇಲ್ಲೂ ನಾವು ಜಾಗ ವೇಸ್ಟ್ ಮಾಡಿಲ್ಲ ಮೇಡಮ್. ಅದನ್ನ ಹೇಳಿದಲ್ಲ, ನಿಮ್ಮ ಕಾನ್ಸೆಪ್ಟ್ ಸೇಮ್ ಬೇಕು. ಡ್ರೆಸ್ಸಿಂಗ್ ಟೇಬಲ್ ಬೇಕು, ವಾರ್ಡ್ರೋಬ್ ಬೇಕು ಅಂದ್ರೆ ಇನ್ಕ್ಲೂಡಿಂಗ್ ಇನ್ಸೈಡ್ ಅಲ್ಲೇ ನಾವು ಮಾಡ್ಕೊಟ್ಟ ಇದನ್ನ. ಚೆನ್ನಾಗಿದೆ ಸರ್. ಗೊತ್ತೇ ಆಗಲ್ಲ ಮೇಡಮ್, ಇದು ತೆಗೆದಿ ತೋರಿಸೋದು ಅಷ್ಟೇ ನಿಮ್ಗೆ ಡ್ರೆಸ್ಸಿಂಗ್ ಟೇಬಲ್ ಇದೆ ಅಂತ. ಇಲ್ಲ ಅಂದ್ರೆ ಗೊತ್ತೇ ಆಗಲ್ಲ ಅಲ್ವಾ ಸರ್? ತಕ್ಷಣ ನೋಡಿದ್ರೆ ವಾರ್ಡ್ರೋಬ್ ತರಾನೇ ಕಾಣಿಸುತ್ತೆ ಅಲ್ವಾ ಸರ್? ಓಕೆ, ಚೆನ್ನಾಗಿದೆ ಸರ್. ಇದನ್ನು ಮೀನ್ಸ್ ಕಲರ್ ಆಪ್ಷನ್ ಇರೋದ್ರಿಂದ ನಾನು ನೋಡಿದಂಗೆ ಇದು ಕಲರ್ಸ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಕಲರ್ಸ್ 110 ಕಲರ್ಸ್ ಇದೆ ಮೇಡಮ್ ಇದರಲ್ಲಿ. 110 ಕಲರ್ಸ್ ಅವೈಲೇಬಲ್ ಇದೆ ಮೇಡಮ್ ಈಗ ಪ್ರೆಸೆಂಟ್ ಅಲ್ಲಿ. ಫ್ಯೂಚರ್ಸ್ ಹೋಗ್ತಾ ಕಲರ್ಸ್ ಎಲ್ಲ ಹೆಡ್ ಅಪ್ ಆಗೋ ಚಾನ್ಸಸ್ ಇದೆ. ಓಕೆ ಸರ್, ಇವಾಗ ಈ ವಿಡಿಯೋ ನೋಡ್ತಾ ಇರ್ತಾರೆ ಸರ್. ಇವಾಗ ಯಾರಾದ್ರೂ ಬಂದು ಇವಾಗ ವಿಡಿಯೋನ ನೋಡಿರ್ತಾರೆ, ನಾವೇ ಬಂದು ಖುದ್ದಾಗಿ ಒಂದ್ ಕಡೆ ಯಾವ್ದಾದ್ರು ನಿಮ್ದು ಕಂಪ್ಲೀಟೆಡ್ ಪ್ರಾಜೆಕ್ಟ್ಸ್ ಯಾವ್ದಾದ್ರು ಇದ್ರೆ ಅಲ್ಲಿ ಹೋಗಿ ನೋಡ್ಬೋದಾ ಸರ್? ನೋಡ್ಬೋದು. ಈಗ ಯಾವ್ದು ವರ್ಕ್ ನಡೀತಾ ಇರುತ್ತೆ, ಅದ್ರ ಅಡ್ರೆಸ್, ಕಸ್ಟಮರ್ ಫೋನ್ ನಂಬರ್ ಕೊಡ್ತೀನಿ, ಹೋಗಿ ಅವರೇ. ಯಾಕಂದ್ರೆ ನಾವು ಬಂದು ತೋರ್ಸೋದಕ್ಕಿಂತ ನೀವಾಗೆ ಹೋಗಿ ನೋಡಿ ಅಂತೀವಿ ಅಲ್ವಾ ಸರ್? ಹೌದು, ಅದಕ್ಕೆ ಹೋಗಿ ನೀವೇ ನೋಡಿ ಅಂತ ಹೇಳಿ ನಾವು ಲೊಕೇಶನ್, ಕಸ್ಟಮರ್ ನಂಬರ್ ಕೊಡ್ತೀವಿ, ಹೋಗಿ ಅವರೇ ನೋಡ್ಕೊಂಡ್ ಬರ್ಲಿ. ಆಫೀಸ್ ಅಲ್ಲಿ ಕೂಡ ನಮ್ದು ಬಸವೇಶ್ವರ ಆಫೀಸ್ ಇದೆ, ಅಲ್ಲೂ ಡಿಸ್ಪ್ಲೇ ಸೆಂಟರ್ ಇದೆ, ಅಲ್ಲೂ ಹೋಗೋರ್ ಬೇಕಾದ್ರೆ ನೋಡ್ಬೋದು. ಅಲ್ಲೂ ಬಂದ್ರು ನಿಮ್ಗೆ ಎಲ್ಲ ಇರುತ್ತೆ ಡಿಸ್ಪ್ಲೇ ಸೆಂಟರ್ಸ್ ಅಲ್ಲಿ. ಅಂಚೆಪಳ್ಳಿ, ತುಮಕೂರು ರೋಡ್ ಅಂಚೆಪಳ್ಳದಲ್ಲಿ ನಮ್ದು ಫ್ಯಾಕ್ಟ್ರಿ ಇದೆ. ಹೌದು ಮೇಡಮ್, ನಮ್ದೇ ಓನ್ ಯೂನಿಟ್ಸ್ ಇದೆ. ಸರ್, ಔಟ್ಸೈಡ್ ಬ್ಯಾಂಗ್ಳೂರ್ ಏನಾದ್ರು ಯೂನಿಟ್ಸ್ ಏನಾದ್ರು ಇದೆಯಾ ಸರ್ ನಿಮ್ದು? ಈಗ ನಾವು ಹುಬ್ಳಿ ಮತ್ತು ದಾವಣಗೆರೆ ಪ್ಲಾನ್ ಮಾಡ್ತಾ ಇದೀವಿ. ಓಕೆ, ಹುಬ್ಳಿ ಮತ್ತೆ ಧಾರವಾಡ ಪ್ಲಾನ್ ಮಾಡ್ತಾ ಇದೀವಿ. ನಮ್ದು ಮುಂದಿನ ವರ್ಷ ಓಪನ್ ಆಗೋ ಚಾನ್ಸಸ್ ಇದೆ. ಓಕೆ, 2025 ಓಪನ್ ಆಗುತ್ತೆ. ಮೀನ್ಸ್ ಅಲ್ಲಿರೋರ್ಗು ಒಂದು ಯೂಸ್ ಆಗುತ್ತಲ್ವಾ ಸರ್? ಹೌದು, ಯಾಕಂದ್ರೆ ಎಷ್ಟೋ ಜನ ಸರ್ ಇದು ವಸ್ತು ನಾವು ನೋಡ್ಬೇಕು ಅಂದಾಗ ಅಲ್ಲಿಂದ ಇಲ್ಲಿ ಬರಕ್ ಆಗ್ತಾ ಇಲ್ಲ. ಹೌದು ಸರ್. ಹಂಗಾಗಿ ಅಲ್ಲೇ ಕೂಡ ನಾವು ಡಿಸ್ಪ್ಲೇ ಸೆಂಟರ್ ಮಾಡ್ತಾ ಇದೀವಿ. ಓಕೆ, ಇವಾಗ ಇಲ್ಲಿ ಬೆಂಗಳೂರಲ್ಲಿ ಡಿಸ್ಪ್ಲೇ ನೋಡಬಹುದಲ್ವಾ ಸರ್? ಅದು ಬಸವೇಶ್ವರ ಒಂದು ಆಫೀಸ್ ಇದೆ ಮೇಡಮ್, ಅಲ್ಲಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತಾನೆ ಇದೆ. ಬಂದು ನೀವು ಅಲ್ಲಿ ಅಲ್ಯೂಮಿನಿಯಂ ಪ್ಲಸ್ UPVC ಎರಡೂ ಮಾಡ್ಯುಲರ್ ಕಿಚನ್ಸ್ ಡಿಸ್ಪ್ಲೇ ಇದೆ. ಓಕೆ, ಡಿಸ್ಪ್ಲೇ ಇದೆ. ಅಲ್ಲೇ ಬಂದು ಬೇಕಾದ್ರೆ ಕೊಟೇಶನ್ ಕೂಡ ತಗೊಂಡು ಸ್ಪಾಟ್ ಕೊಟೇಶನ್ ತಗೊಂಡ್ಬಂದು ಸರ್. ಇವಾಗ ತಮ್ಗೆ ಏನಾದ್ರು ಭೇಟಿ ಆಗ್ಬೇಕಾದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಏನಾದ್ರು ಭೇಟಿ ಮಾಡ್ಬೇಕಂತ ಹೇಳಿ ಅನ್ಕೊಂಡಿರ್ತಾರೆ ಸರ್, ಹೆಂಗೆ ಸರ್? ನಿಮ್ಮ ಆಫೀಸಿಗೆ ಬಂದ್ರೆ ಸಿಗ್ತಿರಲ್ವಾ ಸರ್? ಮ್ಯಾಮ್ ಏನಂದ್ರೆ ನನ್ನ ಆಫೀಸಲ್ಲಿ ತುಂಬಾ ಕಡಿಮೆ ಮೇಡಮ್, ಯಾಕಂದ್ರೆ ಸೈಟ್ ವಿಸಿಟ್ಸ್ ಇರುತ್ತೆ. ಹೌದು ಸರ್. ಯಾಕಂದ್ರೆ ನಾವು ಹೇಳೋದೇನಂದ್ರೆ ಈಗ ಸುಮ್ಮನೆ ಆಫೀಸಲ್ಲಿ ಕೂತ್ ಮಾತಾಡೋಕ್ಕಿಂತ ನಾನು ಆಕ್ಚುಲಿ ಸೈಟ್ ಗಳಲ್ಲೇ ಜಾಸ್ತಿ. ಯಾಕಂದ್ರೆ ಅವ್ರ ಕಸ್ಟಮರ್ಸ್ಗೆ ಎಷ್ಟೋ ಜನ ಗೊತ್ತಿರಲ್ಲ ಏನ್ ಮಾಡಿಸ್ಕೊಬೇಕು ಅಂತ. ಸೈಟ್ ಗಳು ಹೋದಾಗ ಡಿಸ್ಕಷನ್ಸ್ ಮಾಡ್ಬೋದು, ಇದೆಲ್ಲ ಅದು ಅಂತ ಹೇಳಿ ಒಂದು ಸಜೆಷನ್ಸ್ ಕೊಡ್ಬೋದು ಅಂತ ಸೈಟ್ ವಿಸಿಟ್ಸ್ ಜಾಸ್ತಿ ಇರುತ್ತೆ. ನನ್ಗೂ ನನ್ನನ್ನೇ ಆಫೀಸಲ್ಲಿ ಭೇಟಿ ಮಾಡ್ಬೇಕು ಅಂದ್ರೆ ನಮ್ ನಂಬರ್ ನಿಮ್ ಇದ್ರ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಕಾಲ್ ಮಾಡ್ಲಿ, ನಾನು ಬಂದು ಭೇಟಿ ಆಗ್ತೀನಿ. ನೀವು ಭೇಟಿ ಆಗ್ತಿರಲ್ವಾ ಸರ್? ಓಕೆ, ಎಲ್ಲರಿಗೂ ಕನ್ಸಿರುತ್ತೆ ಒಂದು ಮನೆ ಮಾಡ್ಕೋಬೇಕು ಬೆಂಗಳೂರಲ್ಲಿ, ಇಲ್ಲಾಂದ್ರೆ ಬೆಂಗಳೂರಿಂದ ಆಚೆ ಅಂತ ಹೇಳ್ಬಿಟ್ಟು. ಅವ್ರ ಕನ್ಸಿನ ಮನೆ ಆದ್ಮೇಲೆ ನೆಕ್ಸ್ಟ್ ಇಂಟೀರಿಯರ್ ಅದನ್ನೆಲ್ಲ ಅವ್ರ ಕನ್ಸನ್ನ ನನ್ಸ್ ಮನೆ ಕಟ್ಟೋದೇ ಒಂದು ದೊಡ್ಡ ವಿಷಯ ಅದ್ರಲ್ಲಿ ನಾನು ಕಸ್ಟಮರ್ಸ್ ಕೇಳೋದು ಪ್ರತಿ ವರ್ಷ ಇಂಟೀರಿಯರ್ಸ್ ಜೊತೆ ಇನ್ವೆಸ್ಟ್ ಮಾಡಬೇಡಿ, ಒಂದು ಟೈಮ್ ಇನ್ವೆಸ್ಟ್ ಮಾಡಿ, ಲೈಫ್ ಟೈಮ್ ಯೂಸ್ ಮಾಡಿ ಅಲ್ವಾ ಸರ್? ಅದನ್ನ ಯೋಚನೆ ಮಾಡಿ ಅಂತ ಹೇಳ್ತೀನಿ. ಎಲ್ಲ ಒಂದು 10 ರೂಪಾಯಿ ಕಮ್ಮಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಸರ್ ಅದೇ ಒಂದು 10 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟು ಎಲ್ಲಾದ್ರೂ ಅದನ್ನೇ ಈಗ ಸುಮಾರು ನಾವು ಮಾಡ್ತಾ ಇರೋದು 70% ಕೆಲಸ ಕಸ್ಟಮರ್ಸ್ ವುಡ್ ಮಾಡಿ 2 ವರ್ಷ 3 ವರ್ಷಕ್ಕೆ ಹಾಳಾಗಿ ಎಲ್ಲ ಅಲ್ಯೂಮಿನಿಯಂಗೆ ಬರ್ತಾ ಇದ್ದಾರೆ. 70% ಈ ಕೆಲಸ ಮಾಡ್ತಾ ಇರೋದು ಅದೇ ಆಗಿದೆ. ಓಕೆ, ಮೀನ್ಸ್ ಇವಾಗ ಎಲ್ಲರೂ ಯಾರ್ಯಾರು ವುಡ್ ಮಾಡಿಸಿದ್ರೆ ಎಲ್ಲ ರಿಮೂವ್ ಮಾಡಿಸ್ಬಿಟ್ಟು ಅಲ್ಯೂಮಿನಿಯಂಗೆ ಮಾಡಿಸ್ಕೊಂತಾ ಇದ್ದಾರೆ ಅಲ್ವಾ ಸರ್? ಯಾಕಂದ್ರೆ ಡ್ಯೂರಬಿಲಿಟಿನೂ ಜಾಸ್ತಿ ಇದೆ, ಡ್ಯೂರಬಿಲಿಟಿನೂ ಇದೆ, ಪ್ಲಸ್ ಆಪ್ಷನ್ಸ್ ತುಂಬಾ ಇದೆ. ಇದು ಬೇಜಾರಾಯ್ತು ಕಲರ್,
ಕಲರ್ ಕೂಡ ಚೇಂಜ್ ಮಾಡ್ಕೊಬಹುದು. ಇದೇ ಫ್ರೇಮ್ ವರ್ಕ್ ಅಲ್ಲಿ ಕಲರ್ ಚೇಂಜ್ ಮಾಡ್ಕೊಬಹುದು. ಕಲರ್ ಚೇಂಜ್ ಮಾಡಿಸ್ಕೋಬಹುದಾ ಸರ್? ಆರಾಮಾಗಿ ಕಲರ್ ಚೇಂಜ್ ಮಾಡ್ಬೋದು. ಓಕೆ, ಇವಾಗ ಒಂದು 5-10 ಇಯರ್ಸ್ ಆದ್ಮೇಲೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದಲ್ಲ? ನಾವು ಬರೀ ಕಲರ್ ಚೇಂಜ್ ಮಾಡೋದು. ಶೀಟ್ ವರ್ಕ್ ಕಾಸ್ಟ್ ಮಾತ್ರ ಆಗುತ್ತೆ ನಿಮಗೆ. ಓಕೆ, ಶೀಟ್ ವರ್ಕ್ ಕಾಸ್ಟ್ ಮಾತ್ರ ಆಗುತ್ತೆ. ಆಮೇಲೆ ಇದು ಬೇಡ, ಅವಾಗ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಹೌದು, ಕಿತ್ತಿ ನೀವು ತೂಕಕ್ಕೆ ಹಾಕಿದ್ರು ಕೂಡ ನಿಮ್ಗೆ ಅಮೌಂಟ್ ರಿಟರ್ನ್ ಬರುತ್ತೆ. ಅದೇ ವುಡ್ ಅಲ್ಲಿ ಎಲ್ಲಿ ಬರುತ್ತೆ ಸರ್, ಅಲ್ವಾ ಸರ್? ಅದಕ್ಕೆ ಮೇಡಮ್ ಹೇಳಿದ ಕಸ್ಟಮರ್ಸ್ಗೆ ಯೋಚನೆ ಮಾಡಿ ಇಂಟೀರಿಯರ್ ಮಾಡಿಸ್ಕೊಳ್ಳಿ. ಹೌದು, ಯಾಕಂದ್ರೆ ಇವಾಗ ಮನೆ ಕಟ್ಸಕ್ಕೆ ಸುಮಾರು ಲಕ್ಷಗಟ್ಲೆ ಸುರಿದೆ ಇರ್ತಾರೆ. ಆಫ್ಟರ್ ನೆಕ್ಸ್ಟ್ ಇರೋದು ಇಂಟೀರಿಯರ್ಸ್. ಅದಕ್ಕೆ ಸುಮ್ನೆ ಇದೇ ನಿಮಗೆ ಅಂದ ಕೊಡೋ, ಮನೆಗೆ ಅಂದ ಕೊಡುವಂತ ಕೆಲಸನೂ ಇದೆ ಕೂಡ. ಹೌದು, ಮತ್ತೆ ಮೇನ್ ಮನೆಗೆ ಬೇಕಾಗಿರುವಂತ ಕೆಲಸ ಕೂಡ ಇದೆ ಅಲ್ವಾ ಸರ್? ಓಕೆ, ವಿಡಿಯೋದಲ್ಲಿ ಪ್ರತಿಯೊಂದನ್ನು ಡೀಟೇಲ್ಸ್ ಹೇಳಿದ್ರಿ ಸರ್. ಆದ್ರೆ ಇವಾಗ ಕಾಯ್ತಾರ ಜನ ಏನಪ್ಪಾ ಅಂತ ಹೇಳಿದ್ರೆ ಪ್ರೈಸ್ ಏನಪ್ಪಾ ಇರ್ಬೋದು ಅಂತ ಸರ್. ಇವಾಗ ಪ್ರೈಸ್ ಹೆಂಗಿದೆ ಸರ್? ಸರ್ ಪ್ರೈಸ್ ಮ್ಯಾಮ್ ಸೇಮ್ ವುಡ್ ಅಷ್ಟೇ ಬರುತ್ತೆ ನಿಮಗೆ. ಓಕೆ, ಯಾವ್ದು ಲೋಕಲ್ ವುಡ್ ಗೆ ಇದು ಕಾಂಪ್ರೇಟರ್ ಅಲ್ಲ ಮೇಡಮ್. ನೀಮ್ ವುಡ್ ಗೆ, ಪ್ಯೂರ್ ನೀಮ್ ವುಡ್ ಗೆ ಇದು ಕಾಂಪ್ರೇಟರ್. ಇದು ಪ್ರೈಸಸ್ ನಮ್ದು ಬಂದು 800 ರೂಪಾಯಿಂದ ಹಿಡಿದು 1400 ರೂಪಾಯಿ ತನಕ ಅವೈಲೇಬಲ್ ಇದೆ. ಸ್ಕ್ವೇರ್ ಫೀಟ್ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಅವೈಲೇಬಲ್ ಇದೆ. ಓಕೆ, 800 ಇಂದ ಸ್ಟಾರ್ಟಿಂಗ್ ಇದೆ. ಹೌದು, ಮೀನ್ಸ್ ಅವ್ರ ಬಜೆಟ್ ತಕ್ಕಂಗೆ ಅವ್ರು ಚೂಸ್ ಮಾಡಬಹುದಲ್ವಾ ಸರ್? ಇಲ್ಲ, ಬಜೆಟ್ ತಕ್ಕಂತಲ್ಲ ಮೇಡಮ್. ಈಗ 800 ರೂಪಾಯಿ ಅಂದ್ರೆ ಒಂದು ಲಾಫ್ಟ್ಸ್ ಬರುತ್ತೆ, ಕಿಚನ್ಸ್ ಗೆ ಒಂದು ಪ್ರೈಸ್ ಬರುತ್ತೆ, ವಾರ್ಡ್ರೋಬ್ಸ್ ಒಂದು ಪ್ರೈಸ್ ಬರುತ್ತೆ. ಹಾಗಾಗಿ ಸ್ಟಾರ್ಟಿಂಗ್ ಪ್ರೈಸ್ 800 ಇದೆ. ವಾರ್ಡ್ರೋಬ್ಸ್ 1200 ರೂಪಾಯಿ ಬೀಳುತ್ತೆ ನಿಮ್ಗೆ. 1400 ರೂಪಾಯಿ ತಕ್ಕನ ನಿಮ್ಗೆ ಸ್ಕ್ವೇರ್ ಫೀಟ್ ಹೋಗುತ್ತೆ. ಸ್ಕ್ವೇರ್ ಫೀಟ್ ಹೋಗುತ್ತೆ ಸರ್. ಇವಾಗ ಸರ್ವಿಸ್ ಕೇಳ್ತಾರೆ ಸರ್. ಇವಾಗ ಸರ್ವಿಸ್ ಹೆಂಗಪ್ಪ ಇದೆ? ಇವಾಗ ಆಯ್ತು, ನಾವು ಮಾಡಿಸ್ಬಿಟ್ಟಿದೀವಿ ಅಲ್ಯೂಮಿನಿಯಂ ಇಂಟೀರಿಯರ್, ಇವಾಗ ನೆಕ್ಸ್ಟ್ ನಮ್ಗೆ ಸರ್ವಿಸ್ ಯಾವ ತರ ಇರುತ್ತೆ ಅಂತ ತುಂಬಾ ಜನ ಯೋಚನೆ ಮಾಡ್ತಾ ಇರ್ತಾರೆ. ವುಡ್ ಅಲ್ಲಿ ಆದ್ರೆ ನಿಮಗೆ ಸ್ಕ್ರೂ ಲೂಸ್ ಆಯ್ತು, ಅದ್ ಕಿತ್ಕೊಂಡ್ಬಂತು, ಪುಡಿ ಆಯ್ತು ಅಂತ ಇರ್ತಾರೆ. ಇದು ನಿಮಗೆ ವಾಟರ್ ಪ್ರೂಫ್, ಫೈರ್ ಪ್ರೂಫ್, ಟರ್ಮಿನೇಟ್ ಪ್ರೂಫ್ಸ್. ಇದು ಯಾವ್ದೇ ತರ ನಿಮಗೆ ಇಲ್ಲಿನ ಸ್ಕ್ರೂಸ್ ಎಲ್ಲೂ ಯೂಸ್ ಮಾಡಲ್ಲ, ಎಲ್ಲ ರಿವಿಟ್ ಸಿಸ್ಟಮ್ಸ್. ನಮಗೆ ಕಿಚನ್ ಗೆ ಸಾಫ್ಟ್ ಕ್ಲೋಸಸ್ ಇಂದ ಹಿಡಿದು ಇದಕ್ಕೆ ಸಾಫ್ಟ್ ಕ್ಲೋಸಸ್ ಇಂದ ಹಿಡಿದು ಎಲ್ಲ ರಿವಿಟ್ಸ್ ಯೂಸ್ ಮಾಡ್ತೀವಿ. ರಿವಿಟ್ಸ್ ನೀವು ಕಟ್ ಮಾಡ್ತಾ ಇದ್ರೆ ಅದು ಹಾಳಾಗೋದು, ಇಲ್ಲ ಅಂದ್ರೆ ಅದು ಹಾಳಾಗೇ ಆಗೋದಿಲ್ಲ. ಝೀರೋ ಮೇಂಟೆನೆನ್ಸ್. ಝೀರೋ ಮೇಂಟೆನೆನ್ಸ್ ಅಲ್ವಾ ಸರ್? ಏನಪ್ಪಾ ಒಂದು 5 ವರ್ಷ ಆದ್ಮೇಲೆ ಮತ್ತೆ ಏನು ಸರ್ವಿಸ್ ಮಾಡಿಸ್ಬೇಕು, ಸರ್ವಿಸೇ ಇಲ್ಲ ಇದು ಅಲ್ವಾ ಸರ್? ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಹೌದು ಮೇಡಮ್, ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಲೈಫ್ ಟೈಮ್ ಯೂಸ್ ಮಾಡಬಹುದು. ಮೇಡಮ್ ಬನ್ನಿ, ಇವರು ಬಂದು ಸರ್, ಈ ಮನೆ ಓನರು. ಸಾರು ಸುಮಾರು ಕಡೆ ನೋಡ್ಕೊಂಡ್ ಬಂದು ಆಮೇಲೆ ನಮ್ಮ ಆಫೀಸ್ ಬಂದು ನಮ್ಮ ಪ್ರಾಡಕ್ಟ್ಸ್ ನೋಡಿದ್ರು. ನೋಡಿ ಸರ್ ನೀವೇ ಮಾಡಿ, ನಮ್ಗೆ ಇಷ್ಟ ಆಯ್ತು, ನಿಮ್ ಪ್ರೈಸ್ ಆಗ್ಲಿ, ನಿಮ್ ಕ್ವಾಲಿಟಿಯಲ್ಲಿ ಆಗ್ಲಿ ಅಂತ. ಸರ್ ನಮ್ಮ ವರ್ಕ್ ಏನ್ ಅನ್ಸ್ತು, ಮತ್ತೆ ನಮ್ಮ ಪ್ರಾಡಕ್ಟ್ಸ್ ಕ್ವಾಲಿಟಿ ದಯವಿಟ್ಟು ಹೇಳಿ ಸರ್. ಸರ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಮಾಡಿಸಿದಿರಾ ಸರ್ ಹತ್ರ. ಸರ್ ಹೆಂಗೆ ಅನ್ಸ್ತು ಸರ್ ನಿಮ್ಗೆ ವರ್ಕ್ ವೈಸು? ಇಲ್ಲ, ವರ್ಕ್ ವೈಸ್ ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮ ಹರೀಶ್ ಅವರು ನನಗೆ ಹಳೆ ಸ್ನೇಹಿತರ ಅವರು. ಆಕ್ಚುಲಿ ಅವರು ನನ್ನ ಅಷ್ಟೊಂದಾಗಿ ಮೀಟ್ ಆಗಿರಲಿಲ್ಲ. ಹಳೆ ಪ್ರಾಜೆಕ್ಟ್ಸ್ ಅಲ್ಲಿ ಅವ್ರು ಮಾಡಿದ್ದಾರೆ, ಬಟ್ ನನ್ ಕಣ್ಣು ಕಾಣದಂಗೆ ಹಿಂದೆ ಇದ್ರು. ಈಗ ಮುಂದೆ ಇದ್ದಾರೆ, ಅವರೇ ಡೈರೆಕ್ಟ್ ಓನರ್ ಆಗಿ ಇದಾಗಿ ಬಂದಿದ್ದಾರೆ. ಅದರಿಂದ ನನಗೆ ಅವ್ರ ಮೇಲೆ ತುಂಬಾ ನಂಬಿಕೆ ಇತ್ತು. ನಾನು ತುಂಬಾ ಸಿವಿಲ್ ಇಂಜಿನಿಯರ್ ಆಗಿ ತುಂಬಾ ಕಡೆ ನೋಡ್ತಾ ಇರ್ತೀನಿ, ಎಲ್ಲಿ ಯಾವ ರೀತಿ ವರ್ಕ್ ಮಾಡ್ತಾರೆ ಏನು ಅಂತೇಳಿ. ಬಟ್ ನನಗೆ ಕಣ್ಣಿಗೆ ಬಿದ್ದಿದ್ದು ಇವರು ಹರೀಶ್ ಅವರು. ಅವ್ರ ಕಡೆಯಿಂದ ನೋಡಿದೆ, ಈಗ ಲಾಸ್ಟ್ ಒಂದು 5 years ಇಂದ ಅವ್ರದ್ದು ಈ ಪ್ರಾಜೆಕ್ಟ್ಸ್ ಅಲ್ಲಿ ಅಲ್ಯೂಮಿನಿಯಂ ಅಲ್ಲಿ ಸ್ವಲ್ಪ ಘನತೆನ ಬೆಳೆಸ್ಕೊಂಡ್ ಬರ್ತಾ ಇದ್ದಾರೆ. ಆ ರೀತಿಯಾಗಿ ನಾನು ಅವ್ರನ್ನೇ, ಅವ್ರ ನಂಬರ್ ತಗೊಳಗೋಸ್ಕರಾಗಿ ನಾನು ಅವ್ರ ಜಾಗಕ್ಕೆ ಹೋಗಿ ಅಲ್ಲಿ ನೋಡಿ ಮತ್ತೆ ಬಂದು 1 month ಅವ್ರು ವೆಯ್ಟ್ ಮಾಡಿದೀನಿ. ನೀವು ಬನ್ನಿ, ಒಂದ್ಸಲ ಮೀಟ್ ಆಗೋಣ, ನಮ್ದೊಂದ್ ಸ್ವಲ್ಪ ಇದೆ ನೋಡಿ ಅಂತೇಳಿ. ಆಗ ಅವರು ಟೈಮ್ ಕೊಟ್ರು. ಅವ್ರು ಹೇಳ್ದಾಗೆ 1 month ತಗೊಂಡು ಬಂದು ಏನೇ ಮಾತಾಡಿಲ್ಲ. ನೋಡಿ ಸರ್, ನೀವು ಹೇಳಿ ಒಂದು ನೋಡಿದ್ರೆ ಏನಾಗುತ್ತೆ, ಕೊಟೇಶನ್ ಕೊಡಿ ಅಂತ. ಸರ್ ನೀವ್ ಯಾಕೆ ಕೊಟೇಶನ್ ಎಲ್ಲ ಕೇಳಕ್ ಹೋಗ್ತೀರಾ? ನಿಮ್ಮ ಹತ್ರ ನಾವು ಕೊಟೇಶನ್ ಏನು ಬೇಕಾಗಿಲ್ಲ, ನಾನು ಮಾಡ್ಕೊಡ್ತೀನಿ. ನೀವೇನ್ ರೇಟ್ ಹೇಳ್ತೀರಾ ಅಂತ ಕೇಳಿದ್ದಕ್ಕೆ ಅವ್ರಿಗೆ ಏನು ಮಾತಾಡಿಲ್ಲ. ಫಸ್ಟ್ ವರ್ಕ್ ನೋಡಿ, ಆಮೇಲೆ ನಾವು ಇದ್ ಮಾಡ್ಕೊಳ್ತೀನಿ ನಾನು ಅಂತ ಹೇಳ್ದಂತ ವ್ಯಕ್ತಿ. ಯಾವ್ದು ಬಂದಾಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಬಂದಿದ ತಕ್ಷಣ ಅವ್ರ ಕೊಟೇಶನ್ ನಲ್ಲಿ ಅವ್ರಿಗೆ ಏನ್ ಬೇಕೋ ಇನ್ಕಮ್ ನೋಡ್ತಾರೆ, ಅದ್ರಲ್ಲಿ ಬರೋ ಇನ್ಕಮ್ ನೋಡ್ತಿದ್ದಾರೆ. ಇವ್ರು ಅದನ್ನ ಹೇಳಿಲ್ಲ. ಫಸ್ಟ್ ನಿಮ್ಗೆ ಏನ್ ಬೇಕು ಸರ್, ನಿಮ್ ಮನೇಲಿ ಏನ್ ಬೇಕು, ನಿಮ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅದ್ ಹೇಳಿ, ನಾನು ಅದನ್ನ ಮುಗಿಸ್ತೀನಿ. ಆಮೇಲೆ ನೀವು ಏನು ನನ್ ಕೊಡಬೇಕು, ನಾನು ಏನ್ ಮಾಡಿದೀನಿ ಅನ್ನೋದನ್ನ ನೀವು ಯೋಚನೆ ಮಾಡಿ ಅಂತ ಕೇಳಿ. ಮೀನ್ಸ್ ಮೇನ್ ಸರ್ ಏನಂದ್ರೆ ಕಸ್ಟಮರ್ ಹ್ಯಾಪಿ ಆಗಿರ್ಬೇಕು, ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ಅಲ್ವಾ ಸರ್? ಮೇನ್ ಹಾಕೊಂಡು ನೋಡ್ತಾ ಇದ್ದಾರೆ ಸರ್. ಅದೊಂದು ತುಂಬಾ ಚೆನ್ನಾಗಿದೆ. ಮತ್ತೆ ಅವರು ಹೇಳಿದ್ದಾಗೆ ಒಂದು ಮಾತನ್ನ ಅವ್ರು ಯಾವ್ದೇ ಕಾರಣಕ್ಕೂ ಮತ್ತೆ ಇದು ನಾನ್ ಮಾಡಲ್ಲ ಆ ರೀತಿ ಇಲ್ಲ. ಸರ್ ನಾನು ಎಲ್ಲ ಮಾಡ್ತೇನೆ, ಆ ಎಬಿಲಿಟಿ ಚೆನ್ನಾಗಿದೆ ಅವ್ರ ಹತ್ರ. ಯಾರಿಗೂ ಮತ್ತೆ ಕಾಲ್ ರಿಸೀವ್ ಮಾಡೋದಾಗ್ಲಿ, ಎನಿ ಟೈಮ್ ಅಲ್ಲಿ ಅವ್ರಿಗೆ ಕಾಲ್ ಮಾಡಿ ಇದು ಈ ರೀತಿ ಹರೀಶ್ ಅಂದ್ರೆ ಇಮಿಡಿಯೇಟ್ ಆಗಿ ಸರ್ ನಾನು 1 ನಿಮಿಷ ಇರಿ, ನಾನು ಮಾತಾಡ್ತೀನಿ, ನಿಮ್ಗೆ ಅದನ್ನ ನಾನು ಸಾಲ್ವ್ ಮಾಡ್ಕೊಡ್ತೀನಿ
ಅನ್ನೋ ಒಂದು ಎಬಿಲಿಟಿ ನನಗೆ ತುಂಬಾ ಇಷ್ಟ ಆಗಿದೆ. ಮೀನ್ಸ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಅಲ್ವಾ ಸರ್? ಫುಲ್ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ. ಅವ್ರು ಯಾವುದೇ ಒಂದು ತಗೊಂಡಾಗ ಅದು ಕಂಪ್ಲೀಟ್ ಆಗೋವರೆಗೂ ಟೋಟಲ್ ಇದು ತಗೊಳ್ತಾರೆ. ಅವ್ರು ಇನ್ನೊಂದು ಏನಂದ್ರೆ ಅವ್ರ ಹತ್ರ ಇರೋದು ಬಂದಿದ ತಕ್ಷಣ ಸರ್ ನನಗೆ ಎಲ್ಲ ಅಮೌಂಟ್ ಕೊಟ್ಬಿಡಿ ಅಂತ ಕೇಳಲ್ಲ. ವರ್ಕ್ ಮುಗಿದ್ಮೇಲೆ ನಂದು ಅಮೌಂಟ್ ಏನಿದೆ ಕ್ಲಿಯರ್ ಮಾಡ್ಕೊಳ್ಳಿ ಸರ್ ಅಂತ. ಅದು ಚೆನ್ನಾಗಿದೆ ಅದು. ಯಾವುದೇ ಕಾರಣಕ್ಕೂ ಆ ರೀತಿ ಇನ್ನೊಂದು ಯಾರೋ ಒಬ್ರು ಬಂದ್ ಹೇಳ್ಕೊಟ್ರು ಇಲ್ಲ ಅನ್ನೋ ಮಾತು ಕೇಳಲ್ಲ. ಅವ್ರ ಮೈಂಡ್ ಅಲ್ಲಿ ಏನಿದೆಯೋ ಅದನ್ನ ಅವ್ರು ಕರೆಕ್ಟ್ ಆಗಿ ಅವ್ರು ಫಾಲೋ ಮಾಡ್ತಾರೆ. ಅದು ತುಂಬಾ ಇಷ್ಟ ಆಗ್ತದೆ. ಬಟ್ ಆ ವರ್ಕ್ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಇಷ್ಟ ಆಗಿದೆ. ನಾನು ಕಾದು ನಾನು ಮಾಡಿರೋದಕ್ಕೆ ನನ್ಗೆ ತುಂಬಾ ಇಷ್ಟ ಆಗಿದೆ. ನಾನು ಇನ್ನೂ ಅವ್ರ ಜೊತೆಲಿ ನಮ್ಮ ಒಡನಾಟ ತುಂಬಾ ಬೆಳಿಬೇಕು ಅನ್ಕೊಂಡು ತುಂಬಾ ಆಸೆ ಇದೆ. ನೋಡೋಣ ದೇವ್ರು ಯಾವ ರೀತಿ ಕರ್ಕೊಂಡು ಹೋಗ್ತಾನ ಆ ರೀತಿ ಹೋಗ್ಬೇಕು. ಈಗಾಗಲೇ ಸರ್ ಅವರು ಸಾಕಷ್ಟು ಪ್ರಾಜೆಕ್ಟ್ಸ್ ನ ಕಂಪ್ಲೀಟ್ ಮಾಡಿದ್ದಾರೆ. ಈ ವಿಡಿಯೋ ಮುಖಾಂತರ ಇನ್ನೂ ತುಂಬಾ ಜನಕ್ಕೆ ರೀಚ್ ಆಗಿ ಅಂತ. ಇಲ್ಲ ನಾನು ಹೇಳ್ತಿದ್ದೀನಲ್ಲ, ಪ್ರೊಫೆಷನಲ್ ಆಗಿ ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿ ನಾನು ಅಲ್ಯೂಮಿನಿಯಂ ನಾನು ಯೂಸ್ ಮಾಡಕ್ಕೆ, ಯಾಕೆಂದ್ರೆ ತುಂಬಾ ಇರೋದು ವುಡ್ ಅಲ್ಲಿ ಪ್ರಾಬ್ಲಮ್ಸ್ ತುಂಬಾ ಇದೆ. ಹೌದು ಸರ್, ಇವಾಗ ತುಂಬಾ ಜನ ಅದನ್ನ ಫೇಸ್ ಮಾಡ್ತಾ ಇದ್ದಾರೆ. ತುಂಬಾ ಫೇಸ್ ಮಾಡ್ತಾ ಇದಾರೆ. ಯಾಕಂದ್ರೆ ಬಂದು ನಮ್ಗೆ ಯಾವಾಗ್ಲೂ ಬಂದು ಕಿಚನ್ ಅಲ್ಲೇ ತುಂಬಾ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ನಾವು ಕಿಚನ್ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಆವಾಗ ಇದ್ರಲ್ಲಿ ಇನ್ನೊಂದ್ ಏನಂದ್ರೆ ಮಸ್ಕಿಟೋಸ್ ಆಗ್ಲಿ ಇನ್ನೊಂದಾಗ್ಲಿ ಇದ್ರಲ್ಲಿ ಬಂದು ಕುಂತ್ಕೊಳಕ್ ಚಾನ್ಸ್ ಇದೆ. ಯಾಕಂದ್ರೆ ಅಲ್ಯೂಮಿನಿಯಂ ಅಲ್ಲಿ ಬಂದು ನಿಮ್ಗೆ ಯಾವ್ದೇ ರೀತಿ ಅಲ್ಲಿ ತಿನ್ನಂತ ಪದಾರ್ಥ ಇದಿಲ್ಲ. ಆ ರೀತಿಯಾಗಿ ಇನ್ನೊಂದು ಹಾಟ್ ವಾಟರ್ ಆಗ್ಲಿ ಏನೇ ಆಗ್ಲಿ ಯೂಸ್ ಮಾಡಿದ್ರು ಇಲ್ಲಿ ನಮ್ಗೆ ಹಾಳಾಗುತ್ತೆ ಅನ್ನೋ ಭಯ ಇಲ್ಲ. ಮೀನ್ಸ್ ಲೈಫ್ ಟೈಮ್ ಅಂತಾನೆ ಹೇಳ್ಬೋದು ಅಲ್ವಾ ಸರ್? ಮೇಂಟೆನೆನ್ಸ್ ಇಲ್ಲ, ಇದು ಮೇಂಟೆನೆನ್ಸ್ ತುಂಬಾ 0%. ಅದೇ ನಾವು ವುಡ್ಗೆ ಹೋಗಿದಾಗ ಹೋದಾಗ ನಮ್ಗೆ ಈಗ ನೋಡಿ ಯಾಕಂದ್ರೆ ಇಲ್ಲಿ ಒಂದು ಆಣಿಯನ್ ಸಹಿತನೂ ಅವ್ರು ಯೂಸ್ ಮಾಡಿಲ್ಲ. ಹೌದು ಸರ್, ನಾನ್ ನೋಡ್ದಂಗೆ ಏನು ಯೂಸ್ ಮಾಡಿಲ್ಲ. ಇನ್ನೊಂದು ಏನಂದ್ರೆ ಇಂಟೀರಿಯರ್ ಮಾಡ್ಬೇಕಾದ್ರೆ ನೀವು ವುಡ್ ಅಲ್ಲಿ ಮಾಡ್ಬೇಕಾದ್ರೆ ಇಡೀ ಫ್ಲಾಟ್ ಗಲೀಜ್ ಆಗುತ್ತೆ. ಬಟ್ ಅಲ್ಯೂಮಿನಿಯಂ ಅಲ್ಲಿ ಹೋದಾಗ ನೀವು ಹಾಕಿರೋ ಬಂಡವಾಳಕ್ಕೆ ಅವರು ಯಾವುದೇ ಗಲೀಜ್ ಮಾಡಲ್ಲ, ಯಾವುದೇ ಇದ್ ಮಾಡಲ್ಲ. ನೀಟಾಗಿ ಕ್ಲಿಯರ್ ಮಾಡ್ಕೊಡ್ತಾರೆ. ಅವ್ರದ್ದು ವೇಸ್ಟೇಜ್ ಅಷ್ಟೇ, ಬರೀ 10 to 20% ಮಾತ್ರ ವೇಸ್ಟೇಜ್ ಬರುತ್ತೆ. ಅದನ್ನ ಅವ್ರ ಬೇಕಾದ್ರೆ ಅವರೇ ತಗೊಂಡು ರಿಮೂವ್ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅವ್ರಿಗೆ ಅದು ಯೂಸ್ ಆಗಂತ ಪದಾರ್ಥ ಅವರೇ ತಗೊಂಡು ಹೋಗ್ಬಿಡ್ತಾರೆ. ಅದೇ ನಾವು ವುಡ್ ಅಲ್ಲಿ ಮಾಡಿದಾಗ ಈ ವೇಸ್ಟೇಜ್ ಎಲ್ಲಪ್ಪ ತಗೊಂಡ ಮಾಡ್ಬೇಕು ಅಂತ ನಾವು ತಲೆ ಕೆಡಿಸ್ಕೋಬೇಕು. ತುಂಬಾ ಧೂಳು ಆಗುತ್ತೆ ಯಾವಾಗ ಕೆಲಸ ಮಾಡ್ತಾರೆ. ಪಕ್ಕದಲ್ಲಿ ಇರೋಂತ ಪ್ಲಾಟ್ಸ್ ಅವ್ರಿಗೆಲ್ಲ ತುಂಬಾನೇ ಇದಾಗುತ್ತೆ. ಇದು ಒಳಗಡೆ ಒಂದ್ಸಲ ಅವ್ರು ಸ್ಟಾರ್ಟ್ ಮಾಡಿದ್ರೆ ವಿತ್ ಇನ್ 1 week ಇಲ್ಲ 2 weeks ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಒಂದು ಪ್ಲಾಟ್ 2 BHK ಪ್ಲಾಟ್ ಅವ್ರಿಗೆ ಮ್ಯಾಕ್ಸಿಮಮ್ ನನ್ನ ಲೆಕ್ಕದ ಇಲ್ಲಿ ವರ್ಕ್ ನಡೆದಂಗೆ 12 days ತಗೊಂಡಿದ್ದಾರೆ. ಅದು ಫ್ರೀ ಆಗಿ ಇದು ತಗೊಂಡಿರೋದಕ್ಕೆ. ಇಲ್ಲಾಂದ್ರೆ ಇನ್ನು 1 week ಅಲ್ಲೇ ಮುಗಿಸ್ಬಿಡ್ತಾ ಇದ್ರೆ ಏನೋ ಅಂತ ನನಗೆ ಗೊತ್ತಿಲ್ಲ. ಅವ್ರು ಇದ್ರ ಪ್ರಕಾರವಾಗಿ ಹೋದ್ರೆ ನನಗೆ ಒಂದು 10 to 15 days ಅಲ್ಲಿ ಒಂದು ಫ್ಲಾಟ್ ಬಿಟ್ಕೊಡ್ತಾರೆ. ಯಾವ್ದು ಅಕ್ಕಪಕ್ಕದಲ್ಲಿ ಇರೋರ್ಗೆ ಇನ್ನೊಂದು ಟೆನ್ಷನ್ ಇರಲ್ಲ. ಈ ವರ್ಕ್ ನಡೀತಿದೆ, ಇಲ್ಲಿ ಏನು ಹಾಳು ಮಾಡ್ತಾರೋ ಏನೋ ಅನ್ನೋದು ನಮ್ಗೂ ತುಂಬಾ ಜವಾಬ್ದಾರಿನೂ ಇಲ್ಲ. ಯಾಕಂದ್ರೆ ಯಾರು ಇಲ್ಲಿ ಮಾಡಿಸ್ತಾ ಇರ್ತಾರೋ ಅವ್ರಿಗೆ ಜವಾಬ್ದಾರಿ ಏನು ತಗೊಳ್ಳಂತದಿಲ್ಲ. ಯಾಕಂದ್ರೆ ಅವ್ರ ಕಣ್ಣು ಮುಂದೆ ತೋರಿಸ್ತಾರೆ, ಸರ್ ನೀವು ನಿಂತು ಮಾಡಿಸಂತ ವರ್ಕ್ ಇಲ್ಲ, ನಾನೇ ನಿಂತು ಮಾಡಿಸಂತ ವರ್ಕ್ ಅಂತ. ಅದೇ ನಾವು ವುಡ್ ಅಲ್ಲಿ ಹೋದಾಗ ಒಬ್ಬೊಬ್ಬರಿಗೂ ಇದು ಅಲ್ಲಿ ಹಂಗಾಗಿದೆ ಪ್ರತಿಯೊಂದು ನಿಂತ್ಕೊಂಡು ಓನರ್ ಅವ್ರಿಗೆ ಹೇಳ್ಬೇಕು. ಇವ್ರಿಗೆ ಒನ್ಸ್ ಡ್ರಾಯಿಂಗ್ ಅವ್ರು ಇದ್ ಮಾಡ್ಕೊಂಡ್ಬಿಟ್ರೆ ನಾವು ಅಲ್ಲಿ ನಿಂತು ಹೇಳಂತ ಅವಶ್ಯಕತೆ ಇಲ್ಲ. ಅವರೇ ಕಂಪ್ಲೀಟ್ ಮಾಡಿ ಸರ್ ನಮ್ದು ವರ್ಕ್ ನೋಡಿ ಕಂಪ್ಲೀಟ್ ಆಗಿದೆ, ನೀವ್ ಏನಾರ ಇದ್ರೆ ಎಕ್ಸ್ಟ್ರಾ ವರ್ಕ್ಸ್ ಅದ್ರಲ್ಲಿ ಏನಾದ್ರೂ ತಪ್ಪು ಮಾಡಿದ್ರೆ ಹೇಳಿ ಸರ್ ಅಂತಾರೆ. ಅದು ತುಂಬಾ ಇಷ್ಟ ಆಗುತ್ತೆ. ಆ ರೀತಿ ಏನಾದ್ರೂ ಸಣ್ಣ ಪುಟ್ಟ ಇದ್ರೂನು ಅವರೇ ಬಂದು ನಿಂತು ಅದನ್ನ ಕ್ಲಿಯರ್ ಮಾಡಿಸ್ಕೊಡ್ತಾರೆ. ಅಂದ್ರೆ ನೀವು ತುಂಬಾ ಹ್ಯಾಪಿ ಆಗಿದ್ದೀರಾ ಸರ್? 100% ನಾನು ಹ್ಯಾಪಿ ಇದ್ದೀನಿ. ಅವ್ರ ರಿಲೇಶನ್ಶಿಪ್ ಅಲ್ಲಿನೂ ನಾವು ಯಾವ ರೀತಿ ಇದೀವೋ ವರ್ಕ್ ಅಲ್ಲೂ ಅಷ್ಟೇ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅವ್ರು ಈಗ ನೆಕ್ಸ್ಟ್ ಹೇಳ್ತಿರೋದಷ್ಟೇ, ಸರ್ ನೀವ್ ಏನ್ ಹೇಳ್ತೀರಾ ನಾನು ಮಾಡ್ಕೊಡಕ್ ನಾನು ರೆಡಿ ಇದ್ದೀನಿ, ನಿಮ್ದೇನೇ ಇರ್ಲಿ ನಾನು ಕ್ಲೀನ್ ಆಗಿ ನಾನು ವರ್ಕ್ ಮಾಡ್ಕೊಡ್ತೀನಿ ಅಂತ. ಬಟ್ ಇದು ಅಷ್ಟೇ, ಯಾವ್ದು ಮಾಸ್ಟರ್ ಬೆಡ್ರೂಮ್ ಆಗ್ಲಿ ಇದಾಗ್ಲಿ ಎಲ್ಲ ಆಲ್ಮೋಸ್ಟ್ ನಾವ್ ಏನ್ ರಿಕ್ವೈರ್ಮೆಂಟ್ ಕೊಡ್ತೀವಿ ಅದಕ್ಕೆ ಅವ್ರು ಪಾಸಿಟಿವ್ ಆಗಿ ಮಾತಾಡ್ತಾರೆ. ಸರ್ ನಿಮಗೆ ಬಜೆಟ್ ವೈಸ್ ಓಕೆ ಅನ್ಸುತ್ತಾ ಸರ್? 100%. ಯಾಕಂದ್ರೆ ವುಡ್ ರೇಟ್ ಏನಿದೆಯೋ ವುಡ್ ರೇಟ್ ಗಿಂತ 10% ಕಮ್ಮಿ ಇದೆ. 100%. ನಾನು ಖುದ್ದಾಗಿ ನಾನು ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿ ಲೆಕ್ಕ ಹಾಕಿರೋದ್ರಿಂದ ಅಲ್ಯೂಮಿನಿಯಂಗೂ ಇದಕ್ಕೆ 10% ಅವರು ಕಮ್ಮಿನೇ ಮಾಡ್ತಿದ್ದಾರೆ. ಹ್ಯಾಪಿ ಆಗಿದ್ರೆ ಸರ್? ಹಂಗಂದ್ರೆ ಒಳ್ಳೆ ಹ್ಯಾಪಿ, ಕಸ್ಟಮರ್ ಹ್ಯಾಪಿ ಮಾಡ್ಬಿಟ್ಟಿದ್ರಲ್ವಾ ಸರ್? ಒಂದು ಒಳ್ಳೆ ಕಸ್ಟಮರ್ ಹ್ಯಾಪಿ ಆದ್ರೆ ನಾವು ವರ್ಕ್ ಸ್ಯಾಟಿಸ್ಫೈ ಆದಂಗೆ.
ಹೌದು ಕಸ್ಟಮರ್ಸ್ ಕೂಡ ದುಡ್ಡು ನಮ್ಮ ಹತ್ರ ಇರಲ್ಲ, ಅವ್ರು ಹ್ಯಾಪಿ ಇರೋದೇ ಅವ್ರು ಒಂದ್ ಮಾತು ಹೇಳ್ತಾರಲ್ಲ ಸರ್ ನಾವು ಸ್ಯಾಟಿಸ್ಫೈ ಅಂತ, ಅದು ನಮಗೆ ತೃಪ್ತಿ ತರುವಂತ ಅದೇ ತೃಪ್ತಿ ಅಲ್ವಾ ಸರ್. ಅದು ಸೆಕೆಂಡ್ ಇನ್ನೊಂದು ಏನಂದ್ರೆ ಈಗ ಇದು ಬಂದು ವುಡ್ ಅಲ್ಲಿ ಆದ್ರೆ ನಿಮ್ಗೆ 10 years 15 years ಅಂತ ಹೇಳ್ತಾರೆ. ಇದು ನಿಮ್ಗೆ ಮ್ಯಾಕ್ಸಿಮಮ್ ಆಫ್ ಲೈಫ್ ಆಫ್ ವರ್ಕ್ ಇದನ್ಬೋದು ನಮ್ದು ಒಂದು 50 years 40 years ಬಂದಾಗ ನಾವೇನಂತೀವಿ ಒಂದು ಜನರೇಷನ್ ಕಂಪ್ಲೀಟ್ ಮಾಡ್ದಂಗೆ ಅಲ್ವಾ ಸರ್. ವಿತೌಟ್ ಇನ್ವೆಸ್ಟ್ಮೆಂಟ್ ಏನ್ ನಾವು ಸ್ಟಾರ್ಟಿಂಗ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವೋ ಅದೇ ನೀವು ವುಡ್ ಅಲ್ಲಿ ಹೋದಾಗ ಎವ್ರಿ 10 years 5 years ಗೆ ನೀವು ಕಿತ್ತಾಕ್ಬೇಕು, ಚೇಂಜ್ ಮಾಡಲೇಬೇಕು, ಮತ್ತೆ ಇನ್ವೆಸ್ಟ್ಮೆಂಟ್ ಎಕ್ಸ್ಟ್ರಾ ಹೋಗ್ತಾನೆ ಇರುತ್ತೆ. ಬಟ್ ಇದ್ರಲ್ಲಿ ಇಲ್ಲ, ಲಾಸ್ಟ್ ನಾನು 5 years ನಾನು ಇವ್ರನ್ನ ಅಬ್ಸರ್ವ್ ಮಾಡ್ಕೊಂಡೇ ಇದ್ದು ನಮ್ದು ಹಳೆ ಪ್ರಾಜೆಕ್ಟ್ಸ್ ಅಲ್ಲೆಲ್ಲ ಇದ್ ಮಾಡಿದಾಗ ನಾನು ಥಿಂಕ್ ಮಾಡಿ ಇವ್ರನ್ನ ಕರ್ಸಿದ್ದು. ಅಲ್ಯೂಮಿನಿಯಂಗೆ ನಾವು ಒಂದು ಚಾನ್ಸ್ ಕೊಡೋಣ, ನೋಡೋಣ ಫಸ್ಟ್ ನಮ್ ಇದ್ರಲ್ಲಿ ಪ್ರಾಜೆಕ್ಟ್ ಅಲ್ಲಿ ಅಂತ. ಬಟ್ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಹ್ಯಾಪಿನೂ ಇದೀವಿ. ಎಲ್ಲ ಏನು ನಮ್ಮ ಅತ್ತಿಗೆಯವರಾಗ್ಲಿ ನಮ್ಮ ಅಣ್ಣವರಾಗ್ಲಿ ಎಲ್ಲರೂ ವರ್ಕ್ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಸ್ಯಾಟಿಸ್ಫೈ ಆಗಿದ್ದಾರೆ 100%. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಕಸ್ಟಮರ್ ರಿವ್ಯೂ ಕೂಡ ತಗೊಂಡ್ವಿ, ಅವ್ರಿಗೂ ಕೂಡ ತುಂಬಾನೇ ಇಷ್ಟ ಆಗಿದೆ, ಹಾಗೆ ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಸರ್ ಕಸ್ಟಮರ್ ರಿವ್ಯೂ ಕೂಡ ತಗೊಂಡ್ವಿ, ಸರ್ ತುಂಬಾ ಹ್ಯಾಪಿ ಆಗಿದ್ದಾರೆ ಸರ್. ನಿಮ್ ಕಸ್ಟಮರ್ ಕೆಲಸ ನೋಡ್ಬಿಟ್ಟು ತುಂಬಾ ಇಷ್ಟ ಆಗಿದೆ ಅವ್ರಿಗೆ. ಸರ್ ಇಷ್ಟೊತ್ತು ಎಲ್ಲರೂ ವಿಡಿಯೋ ನೋಡಿದ್ದಾರೆ ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟ ಬೀಳ್ತೀರಾ ಸರ್? ನಿಮ್ಮ ಮಾಹಿತಿ ಮುಖಾಂತರ ಹೇಳೋದು ಕಸ್ಟಮರ್ಸ್ ಇಷ್ಟ. ಮನೆ ಕಟ್ಟೋದು ಕಷ್ಟ, ಹೌದು ಸರ್. ಮನೆ ಕಟ್ತೀರಾ, ಇಂಟೀರಿಯರ್ಸ್ ಮಾಡ್ಸೋದು, ಯೋಚನೆ ಮಾಡಿ ಒನ್ ಟೈಮ್ ಇನ್ವೆಸ್ಟ್ ಮಾಡಿ, ಲೈಫ್ ಟೈಮ್ ಯೂಸ್ ಮಾಡಿ ಅಲ್ವಾ ಸರ್. ಒಂದ್ ಒಳ್ಳೆ ಟೈಟಲ್ ಕೊಟ್ರಿ ಸರ್ ಅಲ್ವಾ ಸರ್. ಯಾಕಂತ ಹೇಳಿದ್ರೆ ಎಲ್ಲರೂ ಕಷ್ಟ ಬಿದ್ದು ದುಡ್ಡು ಕೊಡಿರ್ತಾರೆ ಅಲ್ವಾ ಸರ್. ಮನೆ ಕಟ್ಟೋದೇ ಒಂದು ಕಷ್ಟ, ತುಂಬಾ ಕಷ್ಟ ಇದೆ ಸರ್. ಅದನ್ನ ನಾನು ಹೇಳೋದು, ಪ್ರತಿ ವರ್ಷ ಇಂಟೀರಿಯರ್ಸ್ ಇನ್ವೆಸ್ಟ್ ಮಾಡಬೇಡಿ, ಹೌದು, ಒಂದು ಟೈಮ್ ಇನ್ವೆಸ್ಟ್ ಮಾಡಿ, ಲೈಫ್ ಟೈಮ್ ಯೂಸ್ ಮಾಡಿ. ಓಕೆ, ನೋಡಲ್ಲ ವೀಕ್ಷಕರೇ, ನಿಮ್ಮ ಕನಸಿನ ಮನೆಗೆ ಇಂಟೀರಿಯರ್ಸ್ ಏನಾದ್ರು ಮಾಡಿಸ್ಬೇಕಂತ ಹೇಳಿದ್ರೆ ಒಂದ್ಸಲಿ ಸರ್ ಕಾಂಟ್ಯಾಕ್ಟ್ ಮಾಡಿ. ಸರ್ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅವ್ರ ಆಫೀಸು ಬಸವೇಶ್ವರ ನಗರದಲ್ಲಿದೆ. ಒಂದ್ಸಲಿ ಹೋಗ್ಬಿಟ್ಟು ಆಫೀಸ್ ಕೂಡ ಹೋಗ್ಬಿಟ್ಟು ಭೇಟಿ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾವೇ ಹೋಗ್ಬಿಟ್ಟು ಖುದ್ದಾಗಿ ಯಾವ್ದಾದ್ರು ಇವಾಗ ಆನ್ಗೋಯಿಂಗ್ ಪ್ರಾಜೆಕ್ಟ್ ಅಲ್ಲಿ ಏನಾದ್ರು ಹೋಗಿ ನೋಡ್ಬೇಕಪ್ಪ, ವರ್ಕ್ ಯಾವ ತರ ನಡೀತಾ ಇದೆ ಅಂತ ನೋಡ್ಬೇಕಂತ ಹೇಳಿದ್ರೆ ಸೈಟ್ ವಿಸಿಟ್ ಕೂಡ ಮಾಡ್ಬೋದು. ಸರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಸರ್ ಅಲ್ಲಿಂದು ಸೈಟ್ ವಿಸಿಟ್ ಲೊಕೇಶನ್ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಾರೆ. ಹಾಗೆ ಸೈಟ್ ಲೊಕೇಶನ್ ಅಲ್ಲಿ ಇದ್ರೆ ಸರ್ ಕೂಡ ಅಲ್ಲೇ ಇರ್ತಾರೆ, ಅಲ್ಲೂ ಕೂಡ ಹೋಗ್ಬಿಟ್ಟು ಡಿಸ್ಕಸ್ ಮಾಡ್ಬೋದು. ತುಂಬಾ ಕಷ್ಟ ಬಿದ್ದು ಒಂದು ಮನೆ ಕಟ್ಸಿರ್ತೀವಿ, ಅದ್ರ ಅಂದ ಕೊಡೋದು ನೆಕ್ಸ್ಟ್ ಇಂಟೀರಿಯರ್ಸೇ. ಅದಕ್ಕೋಸ್ಕರ ಅಲ್ಲಿ ಇಲ್ಲಿ ಎಲ್ಲೂ ಹೋಗ್ಬಿಡಿ. ಒಂದು ಬಜೆಟ್ ಫ್ರೆಂಡ್ಲಿಯಲ್ಲಿ ನೀವೇನಾದ್ರೂ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಏನಾದ್ರು ಹುಡುಕ್ತಾ ಇದ್ರೆ ಒಂದ್ಸಲಿ ಸರ್ ಕಾಂಟ್ಯಾಕ್ಟ್ ಮಾಡಿ. ತುಂಬಾನೇ ಚೆನ್ನಾಗಿದೆ ಇಂಟೀರಿಯರ್ ವರ್ಕ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ. ನಾನು ಕೂಡ ನೋಡಿದೆ ಪರ್ಸನಲ್ ಆಗಿ. ಟಿವಿ ಯೂನಿಟ್ ಆಗಿರ್ಲಿ, ವಾರ್ಡ್ರೋಬ್ಸ್ ಆಗಲಿ, ಕಿಚನ್ ಆಗಿರ್ಲಿ, ಪ್ರತಿಯೊಂದು ಕ್ಲೀನ್ ಆಗಿ ಮಾಡ್ಕೊಡ್ತಾರೆ. ಹಾಗೆ ನಿಮ್ಗೆ ಆನ್ ಟೈಮ್ ಡೆಲಿವರಿ ಕೂಡ ಮಾಡ್ಕೊಡ್ತಾರೆ. ಹಾಗೆ ಡ್ಯೂರಬಿಲಿಟಿ ಅಂತೂ ವುಡ್ಗಿಂತ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒನ್ ಟೈಮ್ ಮನೆ ಕೂಡ ಅಷ್ಟೇ ಅಲ್ವಾ, ನಾವು ಲೈಫಲ್ಲಿ ಒಂದ್ಸಲಿ ಕಟ್ಟಿಸ್ತೀವಿ. ಅದೇ ತರ ಅಲ್ಯೂಮಿನಿಯಂ ಇಂಟೀರಿಯರ್ ಕೂಡ ಒಂದ್ಸಲಿ ಮಾಡಿಸಿ ಸಾಕು, ಒಂದು 50-60 years ವರೆಗೂ ಆರಾಮಾಗಿರ್ಬೋದು. ನೋ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಎಲ್ಲಾದ್ರೂ ಮಾಡಿಸ್ಬೇಕಂತ ಯೋಚನೆ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ಒಂದ್ಸಲಿ ಸರ್ನ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಫ್ಯಾಮಿಲಿ ಯಾರಾದ್ರೂ ಮನೆ ಏನಾದ್ರು ಕನ್ಸ್ಟ್ರಕ್ಷನ್ ಮಾಡಿದ್ರ, ಏನಾದ್ರು ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಏನಾದ್ರು ಹುಡುಕ್ತಾ ಇದ್ರೆ ಡೆಫಿನೆಟ್ ಆಗಿ ಸರ್ ಕಾಂಟ್ಯಾಕ್ಟ್ ನಂಬರ್ನ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟ ಬೀಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ ಸರ್, ಒಂದು ಒಳ್ಳೆ ಮಾಹಿತಿನ ಕೊಟ್ಟಿದ್ದೀರಾ ಸರ್ ಅಲ್ವಾ ಸರ್. ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟ ಅಲ್ವಾ ಸರ್. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.